ಎಸ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಸ್ವಲ್ಪ ದಿನ ಗ್ಯಾಪ್ ಆಗಿದೆ, ಮಿನಿಮಮ್ 1 ವೀಕ್ ಆಗಿದೆ. ಸ್ವಲ್ಪ ಬಿಸಿ ಶೆಡ್ಯೂಲಿರೋ ಕಾರಣಕ್ಕೋಸ್ಕರ ನಾನು ಬಂದಿದ್ದಿಲ್ಲ. ಇವತ್ತು ಮತ್ತೆ ಕರೆಂಟ್ ಅಫೇರ್ಸು ವಿತ್ ಮೇನ್ಸ್ ಎಕ್ಸಾಮ್ ಯಾರು ಬರ್ತಾ ಇದ್ದೀರಾ, PSI SI ಯಾರು ಬರ್ತಾ ಇದ್ದೀರಾ, ಅವ್ರಿಗೆಲ್ಲದೂ ಕೂಡ ಇವತ್ತಿನ ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಏನು ಅರ್ಥ ಮಾಡ್ಕೋಬೇಕು, ನಾನು ಆಲ್ರೆಡಿ ಹೇಳಿದ್ದೀನಿ. ಕರೆಂಟ್ ಅಫೇರ್ಸ್ ಅಂದರೆ ನಾಟ್ ಓನ್ಲಿ ಕರೆಂಟ್ ಅಫೇರ್ಸ್, ದಟ್ ಇನ್ಕ್ಲೂಡ್ಸ್ ಜಿ ಕೆಯನ್ನು ಕೂಡ ಯಾವ ಥರ ಕವರ್ ಮಾಡಬೇಕಂತ ನಾನು ನಿಮಗೆ ಲಾಸ್ಟ್ ಕ್ಲಾಸ್ಗಳಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅದೇ ಥರ ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ ಕೂಡ ಯಾವ ಥರ ನಾವು GKನ ಕವರ್ ಮಾಡಬೇಕು, ಆ ಕರೆಂಟ್ ಅಫೇರ್ಸಿಂದ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳುವಂತಹ GK ಕ್ವಶನ್ಸ್ ಯಾವ ಅಂತ ಇವತ್ತು ಮತ್ತೆ ಕಂಪ್ಲೀಟಾಗಿ ಹೇಳಕ್ಕೆ ನಾನು ಬಂದಿದ್ದೀನಿ ಫ್ರೆಂಡ್ಸ್. ಓಕೆ, ಇವತ್ತಿನ ಕ್ಲಾಸಿಗೆ ಎಂಟ್ರಿ ಕೊಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ಮೊದಲ ಪಾಯಿಂಟ್ ಏನಿದೆ ಅಂದರೆ ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ ಖ್ಯಾತ ಪರಿಸರವಾದಿ MK ಪ್ರಸಾದ್ ಅವರು ನಿಧನ ಹೊಂದಿದ್ದಾರೆ. ಸರ್, MK ಪ್ರಸಾದ್ ಅವರು ನಿಧನ ಹೊಂದಿದ್ದಾರೆ ಸರ್, ಬಟ್ ಅದನ್ಯಾಕೆ ಹೈಲೈಟಾಗಿ ತೊಗೊಂಡಿದ್ದೀರಿ ಸಾ? ಎಸ್, ನೀವು ಹೇಳ್ತದ್ದು ಕರೆಕ್ಟ್ ಇದೆ. ಯಾಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ, ಇಲ್ಲಿ ಯಾರು MK ಪ್ರಸಾದ್ ಅವರು ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಅಥವಾ ಇವ್ರನ್ನ ಪರಿಸರ ಶಾಸ್ತ್ರಜ್ಞ ಅಂತಲೂ ಕರಿತೀವಿ. ಇವ್ರಿಗೆ ನಾವು ಯಾಕೆ ಈ ಒಂದು ಪಾಯಿಂಟನ್ನು ತೊಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಭಾರತದಲ್ಲಿ ಎಷ್ಟೇ ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ, ಪ್ರಪಂಚದಲ್ಲಿ ಫೇಮಸ್ ರಾಷ್ಟ್ರೀಯ ಉದ್ಯಾನ ಯಾವುದು, ಕೇರಳದಲ್ಲಿರ್ತವಂಥ ರಾಷ್ಟ್ರೀಯ ಉದ್ಯಾನಗಳು ಯಾವುವು, ನಮ್ಮ ಕರ್ನಾಟಕದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನಗಳು ಯಾವ್ಯಾವಿದ್ದಾವೆ, ಅವೆಲ್ಲದರ ಬಗ್ಗೆ ಇವತ್ತಿನ ಕ್ಲಾಸ್ ಕರೆಂಟ್ ಅಫೇರ್ಸಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಕೇಳಿ. ಖ್ಯಾತ ಪರಿಸರವಾದಿ MK ಪ್ರಸಾದ್ ಅವರು ಜನವರಿ 17, 2022ರಂದು ನಿಧನರಾಗಿದ್ದಾರೆ. ಆ್ಯಕ್ಚುಲಿ ಇವರು 1932ರಲ್ಲಿ ಕೇರಳದ ಕೊಚ್ಚಿ ಎಂಬಲ್ಲಿ ಜನಿಸ್ತಾರೆ. 1932 ಕೇರಳದ ಕೊಚ್ಚಿ ಎಂಬಲ್ಲಿ ಇವರು ಜನಿಸ್ತಾರೆ. 1932ರಿಂದ ಜನವರಿ 17, 2022ಕ್ಕೆ ಇವರಿಗೆ 89 ವರ್ಷ ಆಗುತ್ತೆ ಫ್ರೆಂಡ್ಸ್. ಇವರಿಗೆ ಎಷ್ಟಾಗುತ್ತೆ? 89ರಿಂದ 90 ವರ್ಷ ಆಗುತ್ತೆ. ಸೊ ಫ್ರೆಂಡ್ಸ್, ಇವರು ಕೇರಳದ ಕೊಚ್ಚಿ ಎಂಬಲ್ಲಿ 1932ಕ್ಕೆ ಜನಿಸ್ತಾರೆ. ಅದೇ ಥರ ಜನವರಿ 17, 2022ಕ್ಕೆ ಕೇರಳದ ಕೊಚ್ಚಿ ಎಂಬಲ್ಲಿ ಇವರು ನಿಧನ ಹೊಂದ್ತಾರೆ. ಕೇರಳದ ಕೊಚ್ಚಿ ಎಂಬಲ್ಲಿ ಜನಿಸ್ತಾರೆ, ಕೇರಳದ ಕೊಚ್ಚಿ ಎಂಬಲ್ಲಿ ಇವರು ನಿಧನ ಹೊಂದ್ತಾರೆ. ಇವರು ಯಾಕೆ ನಿಧನ ಹೊಂದ್ರು ಅಂದರೆ, ಸ್ವಲ್ಪ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಇವರಿಗೆ ಕೋವಿಡ್-19 ಅಟ್ಯಾಕ್ ಆಗಿತ್ತು ಫ್ರೆಂಡ್ಸ್. ಕೋವಿಡ್ ಅಂದರೆ ಕೊರೋನಾ, ಅಂದರೆ ವೈರಸ್, ಡಿ ಅಂದರೆ ಡಿಸೀಸ್. ಕೊರೋನಾ ವೈರಸ್ ಡಿಸೀಸ್ 2019ನಲ್ಲಿ ಪತ್ತೆ ಆಗಿತ್ತು. ಆ ಒಂದು ಕಾರಣಕ್ಕೆ ಆ ಒಂದು ರೋಗಕ್ಕೆ ನಾವು ಕೊರೋನಾ ವೈರಸ್ ಡಿಸೀಸ್ 2019 ಅಂತ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಇವರನ್ನು ನಾವು ಸೈಲೆಂಟ್ ವ್ಯಾಲಿ ಆಂದೋಲನದ ಶಿಲ್ಪಿ ಎಂದು ಕರೆಯುತ್ತಾರೆ. ಯಾರನ್ನ? MK ಪ್ರಸಾದ್ ಅವರನ್ನು ನಾವು ಸೈಲೆಂಟ್ ವ್ಯಾಲಿ ಆಂದೋಲನ ಶಿಲ್ಪಿ ಎಂದು ಕರೆಯುತ್ತಾರೆ. ಸೇವ್ ಸೈಲೆಂಟ್ ವ್ಯಾಲಿ ಕಾಂಪೇನರ್ ಅಂತ ಕರಿತೀವಿ. ಯಾಕೆ ನಾವು ಇವರಿಗೆ ಸೈಲೆಂಟ್ ವ್ಯಾಲಿ ಆಂದೋಲನ ಶಿಲ್ಪಿ ಅಂತ ಕರಿತೀವಿ ಅಂದರೆ ಫ್ರೆಂಡ್ಸ್, ಸ್ವಲ್ಪ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ನಾನಿಲ್ಲಿ 1970ರ ದಶಕದಲ್ಲಿ ಕೇರಳ ರಾಜ್ಯ ಈ ಒಂದು ಸೈಲೆಂಟ್ ವ್ಯಾಲಿ ಅಂದರೆ ಏನು ಗೊತ್ತಾ ನಿಮಗೆ? ಸೈಲೆಂಟ್ ಅಂದರೆ ಏನು? ವ್ಯಾಲಿ ಅಂದರೆ ಕಣಿವೆ. ಸೈಲೆಂಟ್ ಅಂದರೆ ಏನು? ಎಸ್, ನಿಶಬ್ದವಾದಂಥ ಒಂದು ಕಣಿವೆ ಅಥವಾ ಮೌನ ಕಣಿವೆ. ಈ ಮೌನ ಕಣಿವೆಯಲ್ಲಿ ಕೇರಳ ಸರ್ಕಾರ 1970ರ ಸಮಯದಲ್ಲಿ ಇಲ್ಲಿ ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪನೆ ಮಾಡಬೇಕಂತೇಳಿ ಆಗಿನ ಕೇರಳ ಸರ್ಕಾರ ಸ್ಥಾಪನೆ ಮಾಡ್ಬೇಕಂತೇಳಿ ಹೇಳ್ತಾ ಇತ್ತು ಫ್ರೆಂಡ್ಸ್. ಆ ಒಂದು ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಸೈಲೆಂಟ್ ವ್ಯಾಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡು ಈ ನಮ್ಮ MK ಪ್ರಸಾದ್ ಅವರು ಅದರ ವಿರುದ್ಧ ಹೋರಾಡ್ತಾರೆ. ಅದರ ವಿರುದ್ಧ ಜಲವಿದ್ಯುತ್ ಯೋಜನೆ ಸ್ಥಾಪನೆಯನ್ನು ಮಾಡ್ಬೇಕಂತ ಕೇರಳ ಸರ್ಕಾರ ಮಾಡಿತ್ತಲ್ಲ, ಅದರ ವಿರುದ್ಧ MK ಪ್ರಸಾದ್ ಅವರು ಹೋರಾಡಿ ತಮ್ಮ ಜಯವನ್ನು ಗೆಲ್ಲಿಸ್ತಾರೆ ಅವರು. ನೋಡಿ, ಯಾಕೆ ಈ ಪಾಯಿಂಟ್ ಹೇಳಕತ್ತೀನಿ ನಾನಂದರೆ, ಆಗಿನ ಇಂದಿರಾ ಗಾಂಧಿ ಸರ್ಕಾರ ಇತ್ತು. 1973 ಟೈಮಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಇತ್ತು. ಬಟ್ ಅವರು ಎಷ್ಟರ ಮಟ್ಟಿಗೆ ಅದರ ವಿರುದ್ಧ ಹೋರಾಡಿದ್ದಾರೆ ಅಂದರೆ, ಇಂದಿರಾ ಗಾಂಧಿ ಸರ್ಕಾರ ಈ ನಮ್ಮ ಕೇರಳ ಸರ್ಕಾರ ಅವರು ಮಾಡುವಂತಹ ಜಲವಿದ್ಯುತ್ ಯೋಜನೆ ಸ್ಥಾಪನೆಯನ್ನು ಫುಲ್ ವಿನಾಶ ಮಾಡ್ತಾರೆ. ಯಾರು? ಇಂದಿರಾ ಗಾಂಧಿ ಸರ್ಕಾರ. ಆ ಒಂದು ಕಾರಣಕ್ಕೆ MK ಪ್ರಸಾದ್ ಅವರನ್ನು ನಾವು ಸೈಲೆಂಟ್ ವ್ಯಾಲಿ ಆಂದೋಲನ ಶಿಲ್ಪಿ ಅಂತ ಕರಿತೀವಿ. ಅವರ ಹೋರಾಟವನ್ನು ಗೆದ್ದಾರವರು. ಕೇರಳ ಸರ್ಕಾರ ವಿರುದ್ಧ ಹೋರಾಡಿ
ತಮ್ಮ ಹೋರಾಟವನ್ನು ತಾವೇ ಗೆಲ್ಲಿಸ್ತಾರಲ್ವಾ, ಅದಕ್ಕೋಸ್ಕರ ಅವರನ್ನು ನಾವು ಸೈಲೆಂಟ್ ವ್ಯಾಲಿ ಆಂದೋಲನದ ಶಿಲ್ಪಿ ಎಂದು ಕರೆಯುತ್ತೇವೆ. ಮತ್ತು ಇವರು ಅನೇಕ ರಾಷ್ಟ್ರಮಟ್ಟದ ಪರಿಸರ ಸಂರಕ್ಷಣಾ ಚಳವಳಿಗಳ ನಾಯಕತ್ವವನ್ನು ಕೂಡ ಇವರು ವಹಿಸ್ಕೊಂಡಿದ್ದರು. ಅವೇನು ಎತ್ತ ಅಂತ ಕಂಪ್ಲೀಟಾಗಿ ಪಾಯಿಂಟ್ಸ್ ಒಳಗಡೆ ಹೇಳ್ಕೊಂತ ಬರ್ತೀನಿ ಫ್ರೆಂಡ್ಸ್. ಸೊ ನೀವು ಇಲ್ಲ ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು, 1932ರಲ್ಲಿ MK ಪ್ರಸಾದ್ ಅವರು ಕೇರಳದ ಕೊಚ್ಚಿಯಲ್ಲಿ ಜನಿಸ್ತಾರೆ. ನೆಕ್ಸ್ಟ್ ಜನವರಿ 17, 2022ರಂದು ಅವರು ನಿಧನ ಹೊಂದ್ತಾರೆ. ನಾವು ಇವರಿಗೆ ಸೈಲೆಂಟ್ ವ್ಯಾಲಿ ಆಂದೋಲನ ಶಿಲ್ಪಿ ಅಂತ ಕೂಡ ಕರಿತೀವಿ. ಯಾಕೆ ಕರಿತೀವಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ಬೇಕಂದ್ರೆ ಸ್ವಲ್ಪ ಕೇಳಿ. ಇವಾಗ ನಾವು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ, ನಾವು ಸೈಲೆಂಟ್ ವ್ಯಾಲಿ ಅಷ್ಟೇ ಹೇಳಿದೆವು ಅಂದರೆ ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಬಟ್ ರಾಷ್ಟ್ರೀಯ ಅಂದರೆ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಬಿಟ್ಟು ಬೇರೆ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ ಕೇರಳದಲ್ಲಿ ಅಂತ ಕ್ವಶನ್ಸ್ ಕೇಳ್ತಾರೆ. ಇದು ನಿಮಗೆ ಫಸ್ಟ್ ಇದು ಕರೆಂಟ್ ಅಫೇರ್ಸಲ್ಲಿ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ ಅಂತ ಕೇಳಿದ್ರೆ ನೀವು ಕೇರಳ ಅಂತ ಹೇಳ್ತೀರಾ. ಬಟ್ ಕೇರಳದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿದಾವೆ ಅಂತ ಕೇಳ್ತಾರೆ, ಇದು GK ಕ್ವಶನ್ಸ್. ಕೇರಳದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿದಾವೆ ಅಂದರೆ ಸಿಕ್ಸ್ ನ್ಯಾಷನಲ್ ಪಾರ್ಕ್ಸ್ ಇನ್ ಕೇರಳ. ಸೊ ಟೋಟಲ್ 6 ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? 5 ಇದ್ದಾವೆ. 5 ಅವು ಯಾವುವು ಎತ್ತ ಅಂತ ಕಂಪ್ಲೀಟಾಗಿ ಹೇಳ್ತೀನಿ, ಸ್ವಲ್ಪ ಕೇಳಿ. ಸೊ ಈ ಕರೆಂಟ್ ಅಫೇರ್ಸಲ್ಲಿ ಈ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಇರೋ ಕಾರಣಕ್ಕೆ ಅದ್ರದ್ದು ಸ್ವಲ್ಪ ಇನ್ಫಾರ್ಮೇಷನ್ ನಾವು ಹೇಳಬೇಕಾಗತ್ತೆ. ಈ ರಾಷ್ಟ್ರೀಯ ಉದ್ಯಾನ ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಈ ರಾಷ್ಟ್ರೀಯ ಉದ್ಯಾನ ಇದೆ ಫ್ರೆಂಡ್ಸ್. ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಓಕೆನಾ, ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಈ ರಾಷ್ಟ್ರೀಯ ಉದ್ಯಾನ ಇದೆ. ಇದು 89.59 ಕಿಲೋಮೀಟರ್ ಇದೆ ಓಕೆನಾ, 89.59 ಕಿಲೋಮೀಟರ್. ಅಪ್ರಾಕ್ಸಿಮೇಟ್ಲಿ ಇದು 90 ಕಿಲೋಮೀಟರ್ ಇದೆ. 90 ಕಿಲೋಮೀಟರ್ ಇದೆ. ನೋಡಿ, ಈ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಫಸ್ಟ್ ಯಾರು ಪರಿಶೋಧನೆ ಮಾಡ್ತಾರೆ ಅಂದರೆ 1947ರಲ್ಲಿ ರಾಬರ್ಟ್ ವೈಟ್ ಓಕೆನಾ, ರಾಬರ್ಟ್ ವೈಟ್ ಇವರು ಬಾಟನಿಸ್ಟ್ ಸಸ್ಯಶಾಸ್ತ್ರಜ್ಞರಾಗಿರ್ತಕ್ಕಂಥ ರಾಬರ್ಟ್ ವೈಟ್ ಅವರು ಈ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ್ನು ಪರಿಶೋಧನೆ ಮಾಡ್ತಾರೆ. ಎಷ್ಟನೇದರಲ್ಲಿ? 1947ರಲ್ಲಿ. ಸೊ ನೀವಿವಾಗ ನೋಡಿ MK ಪ್ರಸಾದ್ ಅವರು ಜನವರಿ 17, 2022 ನಿಧನ ಹೊಂತಾರಲ್ವಾ, ಅವ್ರಿಗೆ ನಾವು ಸೈಲೆಂಟ್ ವ್ಯಾಲಿ ಆಂದೋಲನ ಶಿಲ್ಪ ಅಂತ ಕರೆದ್ವಿ. ಬಟ್ ಸೈಲೆಂಟ್ ವ್ಯಾಲಿ ಯಾವಾಗ ಫಸ್ಟು ಯಾರು ಪರಿಶೋಧನೆ ಮಾಡಿದ್ರು ಅಂತ ಕೇಳಿದ್ರೆ ನಿಮಗೆ ರಾಬರ್ಟ್ ವೈಟ್ ಅಂತ ಹೇಳ್ತೀರಾ. ಬಟ್ ಅದು ಎಲ್ಲಿದೆ ಅಂತ ಕೇಳಿದರೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿದೆ ಅಂತ ಹೇಳ್ತೀರಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನು ಪಾಯಿಂಟ್ಸ್ ಅಂದರೆ ಇಲ್ಲಿ, ಸೊ ನಿಮಗೆ ಕೇರಳದ ರಾಷ್ಟ್ರೀಯ ಉದ್ಯಾನಗಳು ಎಷ್ಟಿದೆ ಒಂದು ಕ್ವಶನ್ಸ್ ಕೇಳಿದರೆ ಆ ಪಾಯಿಂಟ್ಗಳನ್ನು ನೀವು ಹೇಳ್ತೀರಾ. ಸೊ ಇಲ್ಲಿ ಕೇಳಿ. ಸೊ ನಿಮಗೆ ಬರೀ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಅಷ್ಟೇ ಕೇಳಲ್ಲ. ಸೊ ನಿಮ್ಗೆ ಏನೇನು ಕೇಳ್ತಾರೆ, ಜಗತ್ತಿನಲ್ಲಿ ರಾಷ್ಟ್ರೀಯ ಉದ್ಯಾನಗಳು ಓಕೆನಾ, ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ಸು, ಲೋಯೆಸ್ಟ್ ನ್ಯಾಷನಲ್ ಪಾರ್ಕ್ಸು, ಯಾವುದು ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕು, ಯಾವುದು ಸ್ಮಾಲೆಸ್ಟ್ ನ್ಯಾಷನಲ್ ಪಾರ್ಕು, ಯಾವುದು ಆರ್ಟೆಸ್ಟ್ ನ್ಯಾಷನಲ್ ಪಾರ್ಕು, ಇವೆಲ್ಲವೂ ಕೇಳ್ತಾರೆ ಫ್ರೆಂಡ್ಸ್. ಫಸ್ಟ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ಬೇಕಾದ್ರೆ ವರ್ಲ್ಡ್ ಒಳಗಡೆ ತೊಗೊಂಡ್ರೆ ಓಕೆನಾ, ಸೊ ಪ್ರಪಂಚ ತೊಗೊಂಡ್ರೆ ವರ್ಲ್ಡ್ ತೊಗೊಂಡ್ರೆ ವರ್ಲ್ಡ್ ತೊಗೊಂಡಪ್ಪ ಅಂತಂದರೆ ಯಾವ್ಯಾವ ಪಾಯಿಂಟ್ಸ್ ಬರ್ತವೆ ಸ್ವಲ್ಪ ಕೇಳಿ. ಪ್ರಪಂಚ ತೊಗೊಂಡಪ್ಪ ಅಂತಂದರೆ ಏನೇನು ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಆರ್ಟೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಓಕೆನಾ, ಆರ್ಟೆಸ್ಟ್ ನೋಡಿ ನಿಮಗೆ ಸೈಲೆಂಟ್ ವ್ಯಾಲಿ ಅಷ್ಟೇ ಕೇಳೋದಿಲ್ಲ, ಅದರ ಆಚೆ GK ಕ್ವಶನ್ಸ್ ಕೇಳ್ತಾರೆ. ಆರ್ಟೆಸ್ಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾರೆ. ಆರ್ಟೆಸ್ಟ್ ನ್ಯಾಷನಲ್ ಪಾರ್ಕ್ ಇರೋದು ನಿಮಗೆ ನಾರ್ತ್ ಅಮೇರಿಕಾದಲ್ಲಿ. ಆರ್ಟೆಸ್ಟ್ ಪಾರ್ಕ್ ಇರೋದಲ್ಲಿ ನಾರ್ತ್ ಅಮೇರಿಕಾ. ಸೊ ನೆಕ್ಸ್ಟ್ ಏನು ಕೇಳ್ತಾರೆ ನಿಮಗೆ ಅಂತಂದರೆ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾರೆ. ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇರೋದು ನಿಮಗೆ ಸ್ವಿಟ್ಜರ್ಲ್ಯಾಂಡ್. ಎಲ್ಲಿ? ಸ್ವಿಟ್ಜರ್ಲ್ಯಾಂಡಲ್ಲಿ ನಿಮಗೆ ಏನಿದೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಲಾರ್ಜೆಸ್ಟ್ ಏನಿದೆ ನ್ಯಾಷನಲ್ ಪಾರ್ಕ್ ಇದೆ. ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್. ಇದು ವರ್ಲ್ಡ್ ಪರವಾಗಿ ಬಂದರೆ. ಬಟ್ ನಾವು ಇಂಡಿಯಾ ಪರವಾಗಿ ಬಂತಪ್ಪ ಅಂತಂದರೆ ಯಾವ್ಯಾವ ಪಾಯಿಂಟ್ಸ್ಗಳನ್ನು ಹಾಕಬೇಕು ಎಂಬುದು ಫಸ್ಟ್ ಕೇಳಿ ಫ್ರೆಂಡ್ಸ್. ಸೊ ನಿಮ್ಗೆ ಇಂಡಿಯಾ ಪರವಾಗಿ ಬಂತಪ್ಪ ಅಂತಂದರೆ ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ ಹಾಕ್ಬೇಕಂದ್ರೆ ಸ್ವಲ್ಪ ಕೇಳಿ. ಸೊ ನಿಮಗೆ ಇಂಡಿಯಾ ಬಂತು ಇವಾಗ. ಸೊ ನಿಮಗೆ ಇಂಡಿಯಾ ಪಾಯಿಂಟ್
ಭಾರತ ತಗೊಂತಪ್ಪ ಅಂತಂದರೆ ಭಾರತದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಫೇಮಸ್ ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ ಅಂತ ಫಸ್ಟ್ ಹೇಳ್ತೀನಿ ಕೇಳಿ. ಸೊ ನಿಮಗೆ ಭಾರತದ ಹೈಯೆಸ್ಟ್ ಅಂದರೆ ಭಾರತದಲ್ಲಿರುವಂತಹ ಹೈಯೆಸ್ಟ್ ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿದ್ದಾವೆ ಅಂತ ಕೇಳಿದ್ರೆ ನೀವೇನು ಹಾಕ್ಬೇಕು, ಮಧ್ಯಪ್ರದೇಶ. ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ ಅಂದರೆ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿದ್ದಾವೆ ಅಂತ ಕೇಳ್ತಾರೆ. ಇದು GK ಕ್ವಶನ್. ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿದ್ದಾವೆ ಅಂತ ಕೇಳ್ತಾರೆ, ಎಲ್ಲಿ? ಮಧ್ಯಪ್ರದೇಶ್. ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳಿರೋದು ಎಲ್ಲಿ? ಮಧ್ಯಪ್ರದೇಶ್. ರಾಷ್ಟ್ರೀಯ ಉದ್ಯಾನವನಗಳು ಓಕೆನಾ. ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿದ್ದಾವೆ ಅಂತ ಕೇಳ್ತಾರೆ, ಎಲ್ಲಿ? ಮಧ್ಯಪ್ರದೇಶ್. ಸೊ ಮತ್ತು ನಿಮಗೆ GK ಪಾಯಿಂಟ್ಸಲ್ಲಿ ಮತ್ತೇನು ಕ್ವಶನ್ಸ್ ಕೇಳ್ತಾರೆ ಅಂದರೆ, ಸೆಕೆಂಡ್ ಪಾಯಿಂಟ್ ಹೇಳ್ಬೇಕಂದ್ರೆ ಯಾವ ರಾಜ್ಯದಲ್ಲಿ ಓಕೆನಾ, ಯಾವ ರಾಜ್ಯದಲ್ಲಿ ಕೂಡ ಒಂದು ನ್ಯಾಷನಲ್ ಪಾರ್ಕ್ ಇಲ್ಲ ಅಂತ ಕೇಳ್ತಾರೆ. ಯಾವ ರಾಜ್ಯದಲ್ಲಿ ಕೂಡ ಒಂದು ನ್ಯಾಷನಲ್ ಪಾರ್ಕ್ ಇಲ್ಲ ಅಂತ ಕೇಳ್ತಾರೆ, ಆ ರಾಜ್ಯ ಯಾವುದು? ಪಂಜಾಬ್ ಓಕೆನಾ. ನ್ಯಾಷನಲ್ ಪಾರ್ಕ್ ಇಲ್ಲದ ರಾಜ್ಯ, ನ್ಯಾಷನಲ್ ಪಾರ್ಕ್ ಇಲ್ಲದ ರಾಜ್ಯ ಯಾವುದು ಅಂತ ಕೇಳ್ತಾರೆ, ಯಾವುದು? ಪಂಜಾಬ್. ಸೊ ನೆಕ್ಸ್ಟ್ ಏನು ಪಾಯಿಂಟ್ಸ್ ಕೇಳ್ತಾರೆ ನಿಮಗೆ ಗೊತ್ತಾ? ಇವಾಗ ವರ್ಲ್ಡಲ್ಲಿ ನಿಮಗೆ ಲಾರ್ಜೆಸ್ಟ್ ಅಂತ ಗೊತ್ತಾಯಿತು. ಅದೇ ಥರ ಭಾರತದಲ್ಲಿ ಕೂಡ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ತಾರೆ. ಭಾರತದಲ್ಲಿ ಕೂಡ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನ ಯಾವುದು ಅಂತ ಕೇಳ್ತಾರೆ. ಅದು ಯಾವುದಂದರೆ ಎಮಿಸ್ ರಾಷ್ಟ್ರೀಯ ಉದ್ಯಾನವನ. ಭಾರತದಲ್ಲಿ ಓಕೆನಾ, ಭಾರತದಲ್ಲಿ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಭಾರತದಲ್ಲಿ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾರೆ, ಎಮಿಸ್ ಓಕೆನಾ. ಎಮಿಸ್ ರಾಷ್ಟ್ರೀಯ ಉದ್ಯಾನವನ. ಹಾಗಾದರೆ ಭಾರತದಲ್ಲಿ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದಂತ ಕೇಳಿದ್ರೆ ಎಮಿಸ್ ರಾಷ್ಟ್ರೀಯ ಉದ್ಯಾನ ಅಂತ ಹೇಳಿದೆ ನೀವು, ಕರೆಕ್ಟ್. ಬಟ್ ಎಮಿಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳ್ತಾರೆ ಓಕೆನಾ. ಎಮಿಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳ್ತಾರೆ, ಅದು ಲಡಾಖಲ್ಲಿದೆ. ಲಡಾಖ್ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಭಾಗ ಓಕೆನಾ. ಲಡಾಖ್ ಪ್ರದೇಶದಲ್ಲಿ ಏನಿದೆ, ಎಮಿಸ್ ರಾಷ್ಟ್ರೀಯ ಉದ್ಯಾನವನ ಇದೆ. ಇದು ಟೋಟಲ್ ಭಾರತಕ್ಕೆ ಬಂದರೆ. ಸೊ ನಿಮಗೆ ವರ್ಲ್ಡಲ್ಲಿ ಬಂತಪ್ಪ ಅಂತಂದರೆ ಆರ್ಟೆಸ್ಟ್ ಯಾವುದು, ಬಿಗ್ಗೆಸ್ಟ್ ಯಾವುದು ಅಂತ ಕೇಳಿದೆ. ನೀವು ಭಾರತ ಪರವಾಗಿ ಬಂತಪ್ಪ ಅಂತಂದರೆ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶದಲ್ಲಿ. ನೆಕ್ಸ್ಟು ನ್ಯಾಷನಲ್ ಪಾರ್ಕ್ ಇಲ್ಲದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಪಂಜಾಬ್ ಅಂತ ಹೇಳ್ತೀರಾ. ಅದೇ ಥರ ಭಾರತದಲ್ಲಿ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾರೆ, ಎಮಿಸ್ ರಾಷ್ಟ್ರೀಯ ಉದ್ಯಾನವನ. ಸೊ ಇವಾಗ ಫಸ್ಟ್ ವರ್ಲ್ಡ್ ಆಯಿತು, ಇವಾಗ ಇಂಡಿಯಾ ಆಯಿತು. ಇವಾಗ ನಾವು ಎಲ್ಲಿಗೆ ಹೋಗೋಣ? ನಮ್ಮ ರಾಜ್ಯಕ್ಕೆ ಹೋಗೋಣ ಓಕೆನಾ, ಕರ್ನಾಟಕಕ್ಕೆ ಹೋಗೋಣ. ಸೊ ನಿಮಗೆ ನೀವೇನು ಮಾಡಬೇಕು, ಕರ್ನಾಟಕ ಬಂತಪ್ಪ ಅಂತಂದರೆ ಫಸ್ಟ್ ಕರ್ನಾಟಕ ಅಂತ ಬರ್ಕೋಬೇಕು ಹಿಂಗೆ ಓಕೆನಾ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ ಅಂತ ಬರ್ಕೋಬೇಕು. ನೋಡಿ ಇದು ಕರ್ನಾಟಕ ಮ್ಯಾಪ್ ಆದರೆ ನಿಮಗೆ ಓಕೆನಾ, ಇದು ಕರ್ನಾಟಕ ಮ್ಯಾಪ್ ಆದರೆ ನಿಮಗೆ. ಸೊ ನೀವೇನು ಅರ್ಥ ಮಾಡ್ಕೋಬೇಕಿಲ್ಲ ಅಂತಂದರೆ ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವ್ದು ಬರುತ್ತೆ? ಉತ್ತರ ಕನ್ನಡ ಬರುತ್ತೆ ಓಕೆನಾ. ಇಲ್ಲಿ ಯಾವ್ದು ಬರುತ್ತೆ? ಉತ್ತರ ಕನ್ನಡ ಓಕೆನಾ. ಇಲ್ಲಿ ಯಾವ್ದು ಬರುತ್ತೆ? ಚಾಮರಾಜನಗರ. ಇಲ್ಲಿ ಯಾವ್ದು ಬರುತ್ತೆ? ಚಾಮರಾಜನಗರ ಓಕೆನಾ. ಇಲ್ಲಿ ಯಾವ್ದು ಬರುತ್ತೆ ನಿಮಗೆ? ಕರ್ನಾಟಕ. ಇಲ್ಲಿ ಯಾವ್ದು ಬರುತ್ತೆ? ಬೆಂಗಳೂರು. ಇಲ್ಲಿ ಯಾವ್ದು ಬರುತ್ತೆ? ಬೆಂಗಳೂರು ಓಕೆನಾ. ನೆಕ್ಸ್ಟ್ ಇಲ್ಲಿ ಯಾವ್ದು ಬರುತ್ತೆ ನಿಮಗೆ? ಚಿಕ್ಕಮಗಳೂರು. ಇಲ್ಲಿ ಯಾವ್ದು ಬರುತ್ತೆ? ಚಿಕ್ಕಮಗಳೂರು. ನೆಕ್ಸ್ಟ್ ಇಲ್ಲಿ ಯಾವ್ದು ಬರುತ್ತೆ? ಮೈಸೂರು ಮತ್ತು ಕೊಡಗು ಅಲ್ವಾ. ಇಲ್ಲಿ ಯಾವ್ದು ಬರುತ್ತೆ? ಕೊಡಗು ಮತ್ತು ಮೈಸೂರು. ಯಾವುದು? ಕೊಡಗು ಮತ್ತು ಮೈಸೂರು. ಸೊ ಫ್ರೆಂಡ್ಸ್, ನಿಮಗೆ ಇಲ್ಲೆಲ್ಲ ಕೇಳಿಕೊಂತ ಬರ್ತಾರೆ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿದಾವೆ ಅಂತ ಕೇಳಿದರೆ ನೀವೇನು ಅನ್ಬೇಕು? 5 ರಾಷ್ಟ್ರೀಯ ಉದ್ಯಾನಗಳಿದಾವೆ ಓಕೆನಾ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ. ಅವು ಎಲ್ಲೆಲ್ಲಿದ್ದಾವೆ ಅಂತಂದರೆ, ಒಂದು ಉತ್ತರ ಕನ್ನಡದಲ್ಲಿದೆ, ಆಮೇಲೆ ಚಿಕ್ಕಮಗಳೂರಿನಲ್ಲಿದೆ, ಆಮೇಲೆ ಕೊಡಗು ಮತ್ತು ಮೈಸೂರಲ್ಲಿದೆ, ಆಮೇಲೆ ಚಾಮರಾಜನಗರದಲ್ಲಿದೆ, ಆಮೇಲೆ ಬೆಂಗಳೂರಲ್ಲಿದೆ. ಸೊ ಬೆಂಗಳೂರಲ್ಲಿ ಓಕೆನಾ, ಫಸ್ಟ್ ಪಾಯಿಂಟ್ ಬೆಂಗಳೂರು ತೊಗೊಂಡ್ರೆ ನಾನು ಓಕೆ. ಬೆಂಗಳೂರಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನ ಇದೆ ಅಂತ ಕೇಳ್ತಾರೆ. ಬೆಂಗಳೂರಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ರಾಷ್ಟ್ರೀಯ ಉದ್ಯಾನವನ ಇದೆ. ನೆಕ್ಸ್ಟ್ ಯಾವುದು ಕೇಳ್ತಾರೆ? ಚಾಮರಾಜನಗರದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ ಅಂತ ಕೇಳ್ತಾರೆ. ಕೊಡಗು ಮತ್ತು ಮೈಸೂರಲ್ಲಿ ಯಾವುದಿದೆ ಅಂತ ಕೇಳ್ತಾರೆ. ಚಿಕ್ಕಮಗಳೂರಲ್ಲಿ ಯಾವುದಿದೆ ಅಂತ ಕೇಳ್ತಾರೆ. ನೆಕ್ಸ್ಟು ಉತ್ತರ ಕನ್ನಡದಲ್ಲಿ ಯಾವುದಿದೆ ಅಂತ ಕೇಳ್ತಾರೆ ಫ್ರೆಂಡ್ಸ್. ಸೊ ನೀವಾಗ ಉತ್ತರ ಕನ್ನಡದಲ್ಲಿ ಭಾಳ ಸರಿ ಕ್ವಶನ್ಸ್ ಕೇಳಿದ್ದಾರೆ ಓಕೆ. ಸೊ ನಿಮಗೆ ಸೆಕೆಂಡ್ ಪಾಯಿಂಟ್ ಏನಂದರೆ, ಉತ್ತರ ಕನ್ನಡದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವಿದೆ ಅಂತ ಕೇಳ್ತಾರೆ. ಯಾವುದು?
ಅಂಶಿ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಅಂಶಿ ರಾಷ್ಟ್ರೀಯ ಉದ್ಯಾನವನ. ಸೊ ನೆಕ್ಸ್ಟ್, ಚಿಕ್ಕಮಗಳೂರಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವಿದೆ ಅಂತ ಕೇಳ್ತಾರೆ. ಚಿಕ್ಕಮಗಳೂರಿನಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನ ಇದೆ ಅಂತ ಕೇಳ್ತಾರೆ. ಓಕೆನಾ? ಯಾವುದು? ಕುದುರೆಮುಖ. ಯಾವುದು? ಕುದುರೆಮುಖ. ಓಕೆನಾ? ನೆಕ್ಸ್ಟ್ ಯಾವುದು ಕೇಳ್ತಾರೆ ನಿಮಗೆ? ನೋಡಿ, ಆ್ಯಕ್ಚುಲಿ ಹೇಳ್ಬೇಕು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾವ ಪಾಯಿಂಟು ಇದು? ಕೊಡಗು ಮತ್ತು ಮೈಸೂರು. ಕೆಲವೊಂದು ಬುಕ್ಕದಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಒಂದು ಕೊಡಗು ಮತ್ತು ಮೈಸೂರು ಅಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೆಲವೊಂದು ಬುಕ್ಕದಲ್ಲಿ ಕೊಡಗು ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಬುಕ್ಕದಲ್ಲಿ ಮೈಸೂರು ಅಂತ ಕೊಟ್ಟಿರ್ತಾರೆ. ಸೊ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಬೇಕಾದ್ರೆ ನೋಡಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇರೋದು ಅತಿ ಹೆಚ್ಚಿನ ಭಾಗ ಇರೋದು ಮೈಸೂರಲ್ಲಿ. ಅದಕ್ಕೋಸ್ಕರ ನಿಮಗೆ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಕದಲ್ಲೇ ಮೈಸೂರು ಅಂತ ಕೊಟ್ಟಿರ್ತಾರೆ. ಓಕೆನಾ? ಸೊ ನಿಮಗೆ ಮೈಸೂರಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನ ಇದೆ ಅಂತ ಕೇಳ್ತಾರೆ. ಮೈಸೂರಲ್ಲಿ ಇರೋದು ಯಾವುದು ನಿಮಗೆ? ನಾಗರಹೊಳೆ. ಯಾವುದು? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಓಕೆನಾ? ಮೈಸೂರಲ್ಲಿ ಯಾವುದಿದೆ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ಚಾಮರಾಜನಗರದಲ್ಲಿ ಯಾವುದಿದೆ? ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಲಾಸ್ಟ್ ಪಾಯಿಂಟ್, ಚಾಮರಾಜನಗರದಲ್ಲಿ ಯಾವುದಿದೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಸೊ ಫ್ರೆಂಡ್ಸ್, ನಾನು ಫಸ್ಟು ರಾಷ್ಟ್ರೀಯ ಉದ್ಯಾನವನ ತೊಗೊಂಡ್ಮೇಲೆ ವರ್ಲ್ಡ್ ತೊಗೊಂಡೆ, ಆಮೇಲೆ ಇಂಡಿಯಾ ತೊಗೊಂಡೆ, ಆಮೇಲೆ ನಮ್ಮ ಕರ್ನಾಟಕ ತೊಗೊಂಡೆ. ಸೊ ಇವಾಗ ಇದು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಸಂಬಂಧಪಟ್ಟಿರೋದು ಕೇರಳಕ್ಕೆ. ಹಾಗಾದರೆ ಕೇರಳದಲ್ಲಿ ಕೂಡ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿದಾವೆ ಅಂತ ಕೇಳ್ತಾರೆ, ಮತ್ತು ಅವು ಯಾವ ವಿಧವಂತ ಕೇಳ್ತಾರೆ. ಆ ಒಂದು ಕಾರಣಕ್ಕೆ ಕೇರಳದ ಕೂಡ ನಾನು ಸ್ಲೈಡನ್ನ ನೀಟಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಂದರೆ ನೋಡಿ, ಇಲ್ಲೇ ಫಸ್ಟು ಕೇರಳದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ? 6 ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ. ಸೊ ಅದರಲ್ಲಿ ಇವಾಗ ನಾವು ಮಾಡಬೇಕಾಗಿ ನೋಡಿ, ನಾವೀಗ ಓದ್ತಿರ್ಬೇಕಾಗಿದೆ ಯಾವುದು? ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಇದು ಯಾವಾಗ ಸ್ಥಾಪನೆ ಆಗಿದೆ ಅಂದರೆ ನೋಡಿ, 1984ರಲ್ಲಿ ಘೋಷಣೆ ಮಾಡಿದ್ದು. ಬಟ್ 1947ರಲ್ಲಿ ರಾಬರ್ಟ್ ವೈಟ್ ಅವರು ಪರಿಶೋಧನೆ ಮಾಡ್ತಾರೆ. 1947ರಲ್ಲಿ ರಾಬರ್ಟ್ ವೈಟ್ ಪರಿಶೋಧನೆ ಮಾಡ್ತಾರೆ. ಸೊ ಇದು ಘೋಷಣೆ ಮಾಡಿದ್ದು ಏನು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬಟ್ ಯಾವ್ಯಾವ ರಾಷ್ಟ್ರೀಯ ಉದ್ಯಾನವಿದ್ದಾವೆ ಕೇರಳದಲ್ಲಿ ಎಂಬ ತಿಳ್ಕೊಳ್ಳಿ. ಫಸ್ಟು ಇದು ಕೂಡ ಕ್ವಶನ್ಸ್ ಕೇಳಿದ್ರಲ್ವಾ, ಶೋಲಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ. ಯಾವುದು? ಕೇರಳ ರಾಜ್ಯದಲ್ಲಿ. ಓಕೆನಾ? ಇದಕ್ಕೆ ನಾವು ಆನೆಮುಡಿ ಶೋಲಾ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ಉದ್ಯಾನ ಯಾವುದು? ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ, ಮುತ್ತಿಕೆಟ್ಟನ್ ಶೋಲಾ ರಾಷ್ಟ್ರೀಯ ಉದ್ಯಾನವನ, ನೆಕ್ಸ್ಟ್ ಪಂಬಡಂ ಶೋಲಾ ರಾಷ್ಟ್ರೀಯ ಉದ್ಯಾನವನ, ನೆಕ್ಸ್ಟ್ ಪರಿಯಾರ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಪಾಯಿಂಟ್ ಯಾವುದಿದೆ ನಿಮಗೆ? ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ನೋಡಿ, ನಾನು ಯಾಕೆ ಈ ಪಾಯಿಂಟ್ಸ್ಗಳನ್ನ ಹಾಕೊಂಡಿದ್ದೀನಿ ಮತ್ತು ನಾನು ಯಾಕೆ ಈ ಒಂದು ಘೋಷಣೆ ವರ್ಷಗಳನ್ನ ಹಾಕೊಂಡಿದ್ದೀನಿ ಇಲ್ಲಿ ಪಕ್ಕ ಅಂತಂದರೆ, ಇವಾಗ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಕೇರಳದಲ್ಲಿ ಫಸ್ಟ್ ಸ್ಥಾಪನೆ ಮಾಡಿದ್ದೆವದು. ಓಕೆನಾ? ಅವೆಲ್ಲ ಕ್ವಶನ್ಸ್ ಕೇಳ್ತಾರೆ. ನಿಮ್ಗೆ ಇನ್ಕ್ರೀಸಿಂಗ್ ಆರ್ಡರ್ ಒಳಗಡೆ ಕೇಳ್ಬೋದು, ನಿಮಗೆ ಡಿಕ್ರೀಸಿಂಗ್ ಆರ್ಡರ್ ಒಳಗಡೆ ಕೇಳ್ಬೋದು. ಯಾಕೆಂದರೆ ಕರೆಂಟ್ ಅಫೇರ್ಸ್ ಅನ್ನೋದು ಸಾಗರ ಇದ್ದಂಗೆ, ಅದರಲ್ಲಿ ಟ್ವಿಸ್ಟಿಂಗ್ ಕ್ವಶನ್ಸ್ಗಳನ್ನು ಕೇಳ್ತಾನೆ. ಆ ಟ್ವಿಸ್ಟಿಂಗ್ ಕ್ವಶನ್ಸ್ಗಳನ್ನು ನೀವು ಟ್ವಿಸ್ಟಾಗಿ ಆನ್ಸರ್ ಮಾಡ್ಬೇಕಂದ್ರೆ ನಿಮಗೆ ಐಡಿಯಾಸ್ ಇರಬೇಕಾಗತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಪಾಯಿಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ? ರಾಷ್ಟ್ರೀಯ ಉದ್ಯಾನವನ ಇಷ್ಟೆಲ್ಲ ಪಾಯಿಂಟ್ಸ್ ನಿಮಗೆ ಹೇಳಿದೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಪಾಯಿಂಟ್ ಇದೆ ಗೊತ್ತಾ ಇದರಲ್ಲಿ? ಫಸ್ಟು ನೀವು ರಾಷ್ಟ್ರೀಯ ಉದ್ಯಾನವನ ಇದೆ ಸರ್, ಬಟ್ ಏನು ಅರ್ಥ ಮಾಡ್ಕೋಬೇಕಿಲ್ಲ ಅಂದರೆ ಸ್ವಲ್ಪ ಕೇಳಿ. ರಾಷ್ಟ್ರೀಯ ಉದ್ಯಾನವನ ಯಾವ ಸಚಿವಾಲಯದ ಅಂಡರ್ ಒಳಗಡೆ ಬರ್ತದೆ ಅಂತ ಕೇಳ್ತಾರೆ. ನೀವು ಏನಾಗಬೇಕಂದ್ರೆ ರಾಷ್ಟ್ರೀಯ ಉದ್ಯಾನವನ ಯಾವ ಸಚಿವಾಲಯದ ಅಂಡರ್ ಒಳಗಡೆ ಬರ್ತದೆ ಅಂದರೆ ಇದು ಬರ್ಕೊಳ್ಳಿ ಪಾಯಿಂಟ್ನ. ಇಂಡಿಯನ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್. ಓಕೆನಾ? ಇಂಡಿಯನ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್. ಓಕೆನಾ? ಇಂಡಿಯನ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್. ಸೊ ನಿಮಗೆ ಅರಣ್ಯ ಸಮೀಕ್ಷೆ ವರದಿ ಕೂಡ ಈ ಅಂಡರ್ ಒಳಗಡೆ ಬರುತ್ತೆ. ಓಕೆನಾ? ಅರಣ್ಯ ಸಮೀಕ್ಷೆ. ಸೊ ನೀವು ಇಲ್ಲೇನು ಅರ್ಥ ಮಾಡ್ಕೋಬೇಕಂದ್ರೆ ಕೇಳಿ, ಎನ್ವೈರನ್ಮೆಂಟ್ ಆಫ್ ಫಾರೆಸ್ಟ್. ಯಾಕೆ ರಾಷ್ಟ್ರೀಯ ಉದ್ಯಾನ ತೊಗೊಂಡ್ಮೇಲೆ ಈ ಒಂದು ಪಾಯಿಂಟ್ಸ್ಗಳನ್ನ ಯಾಕೆ ಆಗ್ತಿದ್ದೀನಿ ಅಂದರೆ ಎಲ್ಲವೂ ಕ್ವಶನ್ಸ್ ಕೇಳ್ತೇನೆ ಫ್ರೆಂಡ್ಸ್. ನೀವು ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಬೇಕು. ನೋಡಿ, ಭಾರತೀಯ ಪರಿಸರ ಮತ್ತು ಅರಣ್ಯ ಸಚಿವಾಲಯದೊಡೆ ಈ ಒಂದು ಪಾಯಿಂಟ್ಸ್ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ನಾವೀಗ. ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ ಅಂತ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ? ಚುನಾವಣೆ ಆಯುಕ್ತರ ನೇಮಕ ಪ್ರಕ್ರಿಯೆ ಪರಿಶೀಲನೆ. ಯಾವ ಪರಿಶೀಲನೆ? ಮರು ಪರಿಶೀಲನೆ ಮಾಡ್ತಾ ಇದ್ದೀರಿ ಇವಾಗ. ಇದು ಜನವರಿ ತಿಂಗಳಲ್ಲಿ ಇಶ್ಯೂ ಆಗಿದ್ದ ಕಾರಣಕ್ಕೆ ಈ ಪಾಯಿಂಟ್ಸ್ಗಳನ್ನು ತೊಗೊಂಡಿದ್ದೀನಿ. ನಾವು ಈ ಪಾಯಿಂಟ್ಸ್ಗಳಿಂದ ಏನು ಅರ್ಥ ಮಾಡ್ಕೋಬೇಕಂದ್ರೆ ಚುನಾವಣೆ ಆಯೋಗ ಯಾವಾಗ ಸ್ಥಾಪನೆ
ಆಗಲ್ಪಟ್ಟಿತು? ಚುನಾವಣಾ ಆಯೋಗ ಪ್ರಸ್ತುತ ಯಾರಿದ್ದಾರೆ? ಅದೇ ಥರ ಚುನಾವಣಾ ಆಯೋಗ ಬಂದಾಗ ಯಾರು ಅಧ್ಯಕ್ಷರಿದ್ದಾರೆ ಪ್ರಸ್ತುತ? ಇವೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ನೆಕ್ಸ್ಟು ಚುನಾವಣೆ ಆಯೋಗದ ಕಾರ್ಯ ಏನು? ಓಕೆನಾ, ಚುನಾವಣೆ ಆಯೋಗದ ಬಗ್ಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಯಾವ ವಿಧಿ ಅಂಡರ್ ಒಳಗಡೆ ಬರುತ್ತೆ, ಅವೆಲ್ಲ ಕ್ವಶನ್ಸ್ಗಳನ್ನು ನಾನು ಇವಾಗ ಕ್ಲಿಯರಾಗಿ ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಒಂದು ಸೆಂಟೆನ್ಸ್ನ ಓದ್ಕೊಳ್ಳಿ ನೀವು. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರುಗಳು ಇತ್ತೀಚೆಗೆ ಪ್ರಧಾನಮಂತ್ರಿಯವರ ಸೆಕ್ರೆಟರಿ ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಅವರೊಂದಿಗೆ ಅನೌಪಚಾರಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಯಾರು? ಚುನಾವಣೆ ಆಯುಕ್ತರು, ಅಂದರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರು. ಟೋಟಲ್ ನಿಮಗೆ ಚುನಾವಣಾ ಆಯೋಗದಲ್ಲಿ ಓಕೆನಾ, ಚುನಾವಣಾ ಆಯುಕ್ತರ ಸಂಖ್ಯೆ ಎಷ್ಟಿರುತ್ತೆ? ನಿಮಗೆ 3 ಇರುತ್ತೆ. 3 ಅದರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರೊಬ್ಬರು ಮತ್ತು ಇನ್ನಿಬ್ಬರು ಚುನಾವಣಾ ಆಯುಕ್ತರು ಅಂತ ಇರ್ತಾರೆ. ಅದು ಯಾಕೆ ಇರ್ತಾರೆ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್, ಈ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಕೇಳ್ತಾರೆ. ಈ ಒಂದು ಪಾಯಿಂಟ್ಸ್ಗೋಸ್ಕರ ಈ ಸ್ಲೈಡ್ ಹಾಕೊಂಡಿದ್ದೀನಿ ನಾನು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡ್ರಿ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಪ್ರಧಾನಮಂತ್ರಿ ಕಾರ್ಯಾಲಯದ ಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರೆ? KP ಮಿಶ್ರಾ. ಓಕೆನಾ, ಯಾರಿದ್ದಾರೆ? KP ಮಿಶ್ರಾ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದಾರೆ. ನೋಡಿ, ಜಸ್ಟ್ ಸಿಂಪಲ್ ಫಾರ್ಮೆಟ್ ಒಳಗೆ ನಾನು ನಿಮ್ಗೆ ಹೇಳ್ಬೇಕಾದ್ರೆ, ನೋಡಿ ಇಲ್ಲಿ ಪ್ರಧಾನಮಂತ್ರಿ ಕಾರ್ಯಾಲಯದ ಪ್ರಧಾನ ಕಾರ್ಯದರ್ಶಿ ಯಾರಂತ ಕೇಳಿಬಿಟ್ರೆ ನಿಮಗೆ ಏನಂತ ಮಾಡ್ತೀರ ಅವಾಗ? ಅದಕ್ಕೋಸ್ಕರ ಈ ಪಾಯಿಂಟನ್ನು ಹಾಕಿದ್ದೀನಿ. ಏನಿದೆ? KP ಮಿಶ್ರಾ ಅವರು. ಸೊ ಫ್ರೆಂಡ್ಸ್, ಇವಾಗ ನಾವು ಚುನಾವಣೆ ಆಯೋಗದ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ಬೇಕಂದ್ರೆ ಏನು ಕಲಿಬೇಕು ನೀವು ಚುನಾವಣೆ ಆಯೋಗ ಬಗ್ಗೆ? ಫಸ್ಟ್ ಕೇಳಿ ಫ್ರೆಂಡ್ಸ್, ಇಲ್ಲಿ ಏನು ಕಲಿಬೇಕಂದ್ರೆ ಸ್ವಲ್ಪ ನೀಟಾಗಿ ಬರ್ಕೊಂತ ಬನ್ನಿ. ಪಾಯಿಂಟ್ಗಳನ್ನ ನಾನು ಬರ್ಕೊಂತ ಹೋಗ್ತೀನಿ. ಫಸ್ಟು ಚುನಾವಣೆ ಆಯೋಗ, ಚುನಾವಣೆ ಬರ್ಕಂತ ಬನ್ನಿ ನೀವು ಕೂಡ. ಚುನಾವಣೆ ಆಯೋಗ ಏನು ಗೊತ್ತಾ? ಚುನಾವಣೆ ಆಯೋಗ ಫಸ್ಟು ನೀಟಾಗಿ ಬರ್ಕೊಳ್ಳಿ. ಈ ಚುನಾವಣೆ ಆಯೋಗ ಯಾವಾಗ ಸ್ಥಾಪನೆ ಪಟ್ಟಿತು ಅಂತ ಕೇಳಿದ್ರೆ, ಫಸ್ಟ್ ಪಾಯಿಂಟ್, ಯಾವಾಗ ಸ್ಥಾಪನೆ ಆಯಿತು ಅಂದರೆ 1950 ಜನವರಿ 25ನೇ ತಾರೀಕಿಗೆ 1950 ಜನವರಿ 25ನೇ ತಾರೀಕಿಗೆ ಈ ಚುನಾವಣೆ ಆಯೋಗ ಸ್ಥಾಪನೆ ಮಾಡಲ್ಪಟ್ಟಿತು. ನೆಕ್ಸ್ಟು, ಸೊ ನಿಮಗಿಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ 1980ರವರೆಗೆ ನೋಡಿ, ಇಲ್ಲಿ 1980ರವರೆಗೆ ಇವಾಗ ಚುನಾವಣಾ ಆಯುಕ್ತರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 3. ಅದರಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಇನ್ನೊಬ್ಬರು ಓನ್ಲಿ ಚುನಾವಣಾ ಆಯುಕ್ತರು. ಬಟ್ 1980ರ ದಶಕದಲ್ಲಿ ಏಕ ಸದಸ್ಯ ಇತ್ತು, ಅಂದರೆ ಒಬ್ಬನೇ ಚುನಾವಣಾ ಆಯುಕ್ತ ಇದ್ದ. ಯಾರಿದ್ರು? ಏಕ ಸದಸ್ಯ. 1980ರಲ್ಲಿ ಏಕ ಸದಸ್ಯ ಚುನಾವಣಾ ಆಯುಕ್ತ ಇದ್ದ. ಬಟ್ 1986ರಲ್ಲಿ ಬಂದರೆ 1986ಕ್ಕೆ ನೀವೇನಾದರೂ ಬಂದರೆ ಇಲ್ಲಿ ಮತದಾನದ ವಯಸ್ಸನ್ನು ನಾವು 21 ವರ್ಷದಿಂದ, ಓಕೆನಾ, ಮತದಾನ ವಯಸ್ಸನ್ನು ನಾವು 21 ವರ್ಷದಿಂದ 18 ವರ್ಷಕ್ಕೆ ಏನು ಮಾಡ್ತೀವಿ? ಇಳಿಕೆ ಮಾಡ್ತೀವಿ. 21 ವರ್ಷದಿಂದ 18 ವರ್ಷಕ್ಕೆ ಇಳಿಕೆ ಮಾಡ್ತೀವಿ. ಆಗ ಮತದಾರರ ಸಂಖ್ಯೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆ ಮತದಾರರ ಸಂಖ್ಯೆ ಜಾಸ್ತಿ ಆದಾಗ ಒಬ್ಬ ವ್ಯಕ್ತಿಯಿಂದ ಅವೆಲ್ಲ ಇನ್ಫಾರ್ಮೇಷನ್ಗಳನ್ನು ಪರಿಶೀಲನೆ ಮಾಡೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೆ ಈ ಒಬ್ಬ ಅಂದರೆ ಏಕ ಸದಸ್ಯದೊಂದಿಗೆ ಮತ್ತೆ ಇಬ್ಬರು ಜಾಯಿಂಟ್ ಆಗ್ತಾರೆ. ಓಕೆನಾ, ಇವರೇನಿಬ್ಬರು ಜಾಯಿಂಟ್ ಆಗ್ತಾರಲ್ಲ, ಇವ್ರಿಗೆ ನಾವು ಚುನಾವಣಾ ಆಯುಕ್ತರು ಅಂತ ಕರಿತೀವಿ. ಮೊದಲು ಯಾರು ಇರ್ತಾನಲ್ವಾ ಅವ್ರಿಗೆ ನಾವು ಏನಂತ ಕರಿತೀವಿ? ಮುಖ್ಯ ಚುನಾವಣಾ ಆಯುಕ್ತ ಅಂತ ಕರಿತೀವಿ. ನೆಕ್ಸ್ಟು ಮತ್ತಿದು ಏನೇನಾಗುತ್ತೆ ಗೊತ್ತಾ ನಿಮಗೆ? 1990ನೇ ಇಸ್ವಿಯಲ್ಲಿ ನೋಡಿ, 1986ಕ್ಕೆ 1+2 ಆಯಿತು. ಮತ್ತು 1990ಕ್ಕೆ ಏನಾಯ್ತು ಅಂದರೆ ಈ 1+2 ಇದ್ದಿದ್ದು ಏನಾಗುತ್ತೆ? ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಓಕೆ, ಮತ್ತೆ 2 ಕ್ಯಾನ್ಸಲ್ ಆಗಿ ಏನಾಗುತ್ತೆ? ಮತ್ತೆ ಏಕ ಸದಸ್ಯನ ಆಗ್ತಾನೆ. ಯಾವಾಗ? 1990ರ ದಶಕದಲ್ಲಿ. ಸೊ ವಾಪೀಸು 1993ರ ದಶಕದಲ್ಲಿ ನೋಡಿ, 1993ರ ಇಸ್ವಿಯಲ್ಲಿ 1993 ಇಸ್ವಿಯಲ್ಲಿ ಮತ್ತೆ 1+2 ಆಗಿ ಈ ಒಂದು ಕಾಯ್ದೆ ಜಾರಿಗೆ ಬರ್ತೇವೆ ಫ್ರೆಂಡ್ಸ್. ಮತ್ತೆ 1+2 ಆಗಿ ಈ ಚುನಾವಣಾ ಆಯುಕ್ತರು ಹೇಳ್ತಾರೆ. ಇವತ್ತಿನವರೆಗೂ ಕೂಡ ಚುನಾವಣಾ ಆಯುಕ್ತರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನೀವು 2 ಅನ್ಬಾರ್ದು, 3 ಅನ್ಬಾರ್ದು, ಬಟ್ 1+2 ಅನ್ಬೇಕು. 1 ಎನ್ನುವುದು ಮುಖ್ಯ ಚುನಾವಣಾ ಆಯುಕ್ತ, 2 ಅನ್ನುವುದು ಚುನಾವಣಾ ಆಯುಕ್ತರು. ನೆಕ್ಸ್ಟ್ ಕೇಳಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ ಅಂದರೆ, ಸೊ ಈ ಚುನಾವಣೆ ಆಯೋಗ ಯಾವ ಭಾಗದಲ್ಲಿ ಸ್ಥಾಪನೆ ಆಗುತ್ತೆ? ಓಕೆನಾ, ಸಂವಿಧಾನದ ಯಾವ ಭಾಗದಲ್ಲಿ ಇದೆ, ಸಂವಿಧಾನದ ಯಾವ ವಿಧಿಯಲ್ಲಿದೆ, ಅವೆಲ್ಲವೂ ಕೂಡ ನೀಟಾಗಿ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ನೋಡಿ ಇಲ್ಲಿ ಸಂವಿಧಾನದ ನೋಡಿ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂದರೆ ನೀಟಾಗಿ ಬರ್ಕೊಂತ ಬನ್ನಿ. ಹಾಗೆ ಕರೆಂಟ್ ಅಫೇರ್ಸಲ್ಲಿ GK ಯಾಕೆ ಕವರ್ ಆಗುತ್ತೆ ಅಂದರೆ ಈ ಒಂದು ಕಾರಣಕ್ಕೆ. ನೋಡಿ, ಫಸ್ಟ್ ಪಾಯಿಂಟ್, ಸಂವಿಧಾನದ ಭಾಗ 15, ಸಂವಿಧಾನದ
ಭಾಗ 15ರಲ್ಲಿ ಈ ಚುನಾವಣೆ ಆಯೋಗದ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಯಾವುದು? ಸಂವಿಧಾನದ ಭಾಗ 15ರಲ್ಲಿ. ಸೊ ನೆಕ್ಸ್ಟ್ ಏನಿದೆ? ನೆಕ್ಸ್ಟು ಯಾವ ವಿಧಿ ಅಂಡರ್ ಒಳಗಡೆ ಬರುತ್ತಂದರೆ ಸಂವಿಧಾನದ 324ನೇ ವಿಧಿ. ಸಂವಿಧಾನದ 324ನೇ ವಿಧಿ ಅಂಡರ್ ಒಳಗಡೆ ಈ ಚುನಾವಣೆ ಆಯೋಗ ಬರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟು ಈ ಚುನಾವಣೆ ಆಯೋಗದ ಅಂದರೆ ಚುನಾವಣೆ ಮುಖ್ಯಸ್ಥರನ್ನು, ಓಕೆನಾ, ಈ ಒಂದು ಚುನಾವಣೆ ಆಯೋಗದ ಚುನಾವಣೆ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿ. ಆ ರಾಷ್ಟ್ರಪತಿಯವರು ಯಾರ ಸಲಹೆ ಮೇರೆಗೆ ಆಯ್ಕೆ ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ನೋಡಿ ಫ್ರೆಂಡ್ಸ್, ನೀವು ಒಂದು ಪಾಯಿಂಟ್ ಗೊತ್ತಿರಲಿಲ್ಲ, ಇಲ್ಲಿ ಪ್ರಧಾನಮಂತ್ರಿ ಇದೇನೆಂದರೆ, ಓಕೆನಾ, ಇಲ್ಲಿ ಪ್ರಧಾನಮಂತ್ರಿ ಇದೇನೆಂದರೆ ಇಲ್ಲಿ ಮಂತ್ರಿಮಂಡಲ ಏನಿರುತ್ತಲ್ಲ, ಒಂದು ಕ್ಯಾಬಿನೆಟ್ ಏನಿರುತ್ತಲ್ಲ, ಆ ಕ್ಯಾಬಿನೆಟಲ್ಲಿ ನಿಮಗೆ ಕಿಚನ್ ಕ್ಯಾಬಿನೆಟ್ ಅಂತಿರುತ್ತೆ. ಕಿಚನ್ ಕ್ಯಾಬಿನೆಟ್ ಏನಂತಿರುತ್ತೆ? ಕಿಚನ್ ಕ್ಯಾಬಿನೆಟ್ ಅಂತಿರುತ್ತೆ. ಇನ್ನೂ ಒಂದು ಓನ್ಲಿ ಕ್ಯಾಬಿನೆಟ್ ಅಂದರೆ ನಾರ್ಮಲ್ ಕ್ಯಾಬಿನೆಟ್ ಅಂತಿರುತ್ತೆ. ಓಕೆನಾ, ಅಂದರೆ ಕಿಚನ್ ಮಂತ್ರಿಮಂಡಲ ಮತ್ತು ಕೇವಲ ನಾರ್ಮಲ್ ಮಂತ್ರಿಮಂಡಲ ಅಂತಿರುತ್ತೆ. ಯಾಕೆಂದರೆ ಇವಾಗ ಪ್ರಧಾನಮಂತ್ರಿ ಯಾರು ಆತ್ಮೀಯ ಇದ್ದಾರೆ? ಯಾರು? ಅಮಿತ್ ಶಾ ಇದ್ದಾನೆ. ಮತ್ತು ಯಾರಿದ್ದಾರೆ? ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಇವರೆಲ್ಲ ಕೂಡ ಕಿಚನ್ ಕ್ಯಾಬಿನೆಟ್ ಅಂಡರ್ ಒಳಗಡೆ ಬರ್ತಾರೆ. ಸೊ ಮತ್ತು ಬೇರೆ ಮಂತ್ರಿಗಳು ಎಲ್ಲರೂ ಇದ್ದಾರಲ್ವಾ, ಅವರೆಲ್ಲರೂ ಕೂಡ ಓನ್ಲಿ ಮಂತ್ರಿಮಂಡಲದೊಳಗಡೆ ಬರ್ತಾರೆ. ಯಾಕೆ ಈ ಕಿಚನ್ ಕ್ಯಾಬಿನೆಟ್ ಅಂದರೆ ಈ ಪ್ರಧಾನಮಂತ್ರಿ ಅವರಿಗೆ ಒಂದು ಐಡಿಯಾ ಬೇಕಾಗಿರುತ್ತೆ. ಆ ಸಡನ್ ಐಡಿಯಾಗಳನ್ನು, ತಮ್ಮ ಪರ್ಸ್ನಲ್ ಶೇರ್ಗಳನ್ನು ಎಲ್ಲ ಮಂತ್ರಿಮಂಡಲಕ್ಕೆ ಅವ್ರು ಹೇಳೋದಿಲ್ಲ. ಅವ್ರ ಪರ್ಸ್ನಲ್ ಇನ್ಫಾರ್ಮೇಷನ್ಗಳನ್ನು ಯಾರು ಪರ್ಸ್ನಲ್ ಇರ್ತಾರಲ್ಲ ಅವರು ಕೂಡ ಡಿಸ್ಕಷನ್ ಮಾಡ್ತಾರೆ. ಆ ಡಿಸ್ಕಷನ್ ಮಾಡ್ತಾರಲ್ಲ ಅಂದರೆ ಯಾರು ಪರ್ಸ್ನಲ್ ಒಂದಿಗೆ ಡಿಸ್ಕಷನ್ ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ ಅಮಿತ್ ಶಾ ಒಂದಿಗೆ ಡಿಸ್ಕಷನ್ ಮಾಡ್ತಾರೆ. ಅಮಿತ್ ಶಾ ಒಂದಿಗೆ ಡಿಸ್ಕಷನ್ ಮಾಡ್ತಾರೆ ಅಂದರೆ ಅವರು ಅವನಿಗೆ ಪರ್ಸ್ನಲ್ ಆಗಿದ್ದಾನೆ. ಆ ಒಂದು ಕಾರಣಕ್ಕೆ ಅವ್ರಿಗೆ ನಾವು ಕಿಚನ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರಿತೀವಿ. ನೆಕ್ಸ್ಟು ಉಳಿಕೆದ್ರೆ ಎಲ್ಲ ಮಂತ್ರಿಗಳಿಂದಲ್ವ ಅವರೆಲ್ಲ ಕೂಡ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಲಿ, ಓಕೆನಾ, ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಲಿ. ನೆಕ್ಸ್ಟ್ ಕೇಳಿ, ಮೂರನೇ ಪಾಯಿಂಟ್ ಏನಂತ ಹೇಳಿದೆ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಈ ಚುನಾವಣೆ ಆಯುಕ್ತರನ್ನು ಏನು ಮಾಡ್ತಾರೆ? ನೇಮಕ ಮಾಡ್ತಾರೆ. ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನು ಅರ್ಥ ಮಾಡ್ಬೇಕು ನೀವು ಇದರಲ್ಲಿ ಅಂದರೆ, ಫಸ್ಟು ಚುನಾವಣಾ ಆಯುಕ್ತರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾದ ಮೇಲೆ ಇಲ್ಲಿ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ನಿಮಗೆ ಐಡಿಯಾ ಬೇಕು. ಏನು? ಒಂದು ದೇಶ ಒಂದು ಚುನಾವಣೆ ಬಗ್ಗೆ ನಿಮಗೆ ಐಡಿಯಾಗಳು ಬೇಕು ಫ್ರೆಂಡ್ಸ್. ಏನಿವಾಗ ಯಾಕೆ ನಾನು ಇವಷ್ಟು ಪಾಯಿಂಟ್ಸ್ಗಳನ್ನ ನಿಮಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ಆಫ್ ಯುವರ್ GK ಆ್ಯಂಡ್ SA ಪರ್ಪಸ್. ಇವಾಗ ಒಂದು ದೇಶ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಒಂದೇ ರಾಷ್ಟ್ರಕ್ಕೆ ಒಂದೇ ಚುನಾವಣೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ಮೇಲೆ ಮತ್ತು ಈ ಒಂದು ಚುನಾವಣೆ ಆಯೋಗದಲ್ಲಿ ಅಂದರೆ ಒಂದು ದೇಶ ಒಂದು ಚುನಾವಣೆ ಆಯೋಗದಲ್ಲಿ ನಿಮಗೆ ಚುನಾವಣೆ ಆಯೋಗ ಪಾಯಿಂಟ್ಸ್ ಬರುತ್ತೆ. ಅಂದರೆ ಒಂದು ದೇಶ ಒಂದು ಚುನಾವಣೆ ಪ್ರಬಂಧದಲ್ಲಿ ನೀವು ಚುನಾವಣೆ ಆಯೋಗದ ಬಗ್ಗೆ ಬರೀಬೇಕಂದ್ರೆ ಈ 324 ವಿಧಿ ಬರೆದ್ರಿ, ನೆಕ್ಸ್ಟ್ ಸಂವಿಧಾನದ 15ನೇ ಭಾಗ ಬರೆದ್ರಿ. ಬಟ್ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ನೀವು ಬರೀಬೇಕಂದ್ರೆ ಚುನಾವಣೆ ಆಯೋಗದ ಕಾರ್ಯ ಏನು ಅವೆಲ್ಲ ಬರೀಬೇಕಾಗತ್ತೆ. ನೋಡಿ, ಚುನಾವಣೆ ಆಯೋಗದ ನಿಮಗೆ ಕಾರ್ಯನೂ ಹೇಳ್ಬೇಕಂದ್ರೆ ಅದು ಕೂಡ ನಾನು ಬರಿತೀನಿ, ನೀಟಾಗಿ ಬರ್ಕೊಳ್ಳಿ, ಓಕೆನಾ. ಚುನಾವಣಾ ಆಯೋಗದ ಕಾರ್ಯ ಏನಪ್ಪ ಅದು ಕೂಡ ಬರಿತೀನಿ, ಕೇಳಿ. ಇವಾಗ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಮತ್ತು ಸಂಸತ್ತು ಅಂದರೆ ಶಾಸನಸಭೆ, ವಿಧಾನಸಭೆ ಮತ್ತು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ, ಓಕೆನಾ. ಶಾಸನಸಭೆ, ಓಕೆನಾ. ನೆಕ್ಸ್ಟು ವಿಧಾನಸಭೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇವರೆಲ್ಲರೂ, ಓಕೆನಾ. ಈ ಎಲ್ಲ ಎಲೆಕ್ಷನ್ಗಳನ್ನು ಯಾರು ನಡೆಸ್ತಾರೆ ಅಂತ ಕೇಳಿದ್ರೆ ನಿಮಗೆ ಚುನಾವಣೆ ಆಯೋಗ. ಯಾವುದು? ಚುನಾವಣೆ ಆಯೋಗ ನೆಲೆಸ್ತೈತೆ. ಬಟ್ ನಿಮಗೆ ಟ್ವಿಸ್ಟಿಂಗ್ ಪಾಯಿಂಟ್ ಏನು ಕೇಳಿಬಿಡ್ತಾನೆ ಗೊತ್ತಾ? ನಿಮಗೆ ಟ್ವಿಸ್ಟಿಂಗ್ ಪಾಯಿಂಟ್ ಏನು ಕೇಳಿಬಿಡ್ತಾನೆ ಅಂದರೆ ಇಲ್ಲಿ ಮುನ್ಸಿಪಾಲಿಟೀಸ್, ಓಕೆನಾ, ಮುನ್ಸಿಪಾಲಿಟೀಸ್ ಮತ್ತು ಪಂಚಾಯತ್ ಎಲೆಕ್ಷನ್ಗಳನ್ನು ಮುನ್ಸಿಪಾಲಿಟೀಸ್ ಮತ್ತು ಪಂಚಾಯತ್ ಎಲೆಕ್ಷನ್ಗಳನ್ನು ಯಾರು ಅಂದರೆ ಯಾರು ಅಂಡರ್ ಒಳಗಡೆ ಬರ್ತಂತ ಕೇಳಿದರೆ ನಿಮಗೆ ಕೇಂದ್ರ ಚುನಾವಣಾ ಆಯೋಗ ಅಂತ ಹೇಳೋಕ್ಕಾಗಲ್ಲ. ಅವಾಗ ಯಾರು ಹೇಳ್ಬೇಕಂದ್ರೆ ಅದಕ್ಕೆ ಆದಂಥ ಒಂದು ಸಪ್ರೇಟ್ ಆಯೋಗ ಇದೆ. ಅದು ಯಾವುದು? ರಾಜ್ಯ ಚುನಾವಣೆ ಆಯೋಗ. ಯಾವುದದು? ರಾಜ್ಯ ಚುನಾವಣೆ ಆಯೋಗ. ಸರಿನಾ? ನೀವೇನು ಅರ್ಥ ಮಾಡ್ಕೋಬೇಕು ನೋಡಿ, ಶಾಸನಸಭೆ ಅಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಶಾಸನಸಭೆ ಮತ್ತು ವಿಧಾನಸಭೆಗಳ ಚುನಾವಣೆಯನ್ನು ಯಾರು ನಡೆಸ್ತಾರೆ ಅಂತ ಕೇಳ್ತಾರೆ? ಕೇಂದ್ರ ಚುನಾವಣೆ ಆಯೋಗ. ಬಟ್ ಮುನ್ಸಿಪಾಲಿಟೀಸ್ ಮತ್ತು ಪಂಚಾಯತ್
ಈ ಒಂದು ಎಲೆಕ್ಷನ್ಗಳನ್ನು ಯಾರು ನಡೆಸ್ತಾರೆ ಅಂತ ಕೇಳಿದ್ರೆ ನಿಮಗೆ ರಾಜ್ಯ ಚುನಾವಣೆ ಆಯೋಗ ನಡೆಸ್ತೈತಿ. ಈ ಒಂದು ಪಾಯಿಂಟ್ಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಎಲ್ಲ ಓದಿರ್ತೀರ, ಈ ಒಂದು ಪಾಯಿಂಟ್ಸ್ಗಳನ್ನು ಮಾತ್ರ ನಿಮಗೆ ಸ್ವಲ್ಪ ಈಸಿ ಇರ್ತವೆ, ಬಟ್ ನೀವು ಓದ್ಕೊಂಡಿರಲ್ಲ, ಅವಾಗ ಎಕ್ಸಾಮಲ್ಲಿ ಫೇಲ್ ಆಗ್ತೀರ. ಅದೇ ಥರ ನಿಮಗೆ ಮತ್ತೇನು ಹೇಳ್ಬೇಕಂದ್ರೆ ಚುನಾವಣಾ ಆಯೋಗ ಪ್ರತಿಯೊಂದು ಪಕ್ಷದ ಚಿಹ್ನೆಗಳನ್ನು ಕೊಡುತ್ತೆ ಅಲ್ವಾ. ಪ್ರತಿಯೊಂದು ಪಕ್ಷಕ್ಕೆ ಅದರದೇ ಆದಂಥ ಒಂದು ಚಿಹ್ನೆಗಳನ್ನು ಕೊಡುತ್ತೆ. ಅದೇ ಥರ ಚುನಾವಣೆ ಆಯೋಗ ಚುನಾವಣೆಯ ದಿನಾಂಕವನ್ನು ಕೂಡ ನಿಗದಿಪಡಿಸ್ತೈತಿ ಅಲ್ವಾ. ನೋಡಿ ಮತ್ತೇನು ಸಮ ಪಾಯಿಂಟ್ಸ್ಗಳನ್ನು ಬರೀಬೇಕಂದ್ರೆ ನಿಮಗೆ ಓಕೆನಾ, ಪಕ್ಷದ ಚಿಹ್ನೆಗಳನ್ನು ಇದೇ ಆಯೋಗ ಕೊಡುತ್ತೆ. ಪಕ್ಷದ ಚಿಹ್ನೆ ನೆಕ್ಸ್ಟ್ ಏನು ಬರೀಬೇಕು ನೀವೆಲ್ಲಿ ಅಂದರೆ, ಪಕ್ಷದ ಚಿಹ್ನೆ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಬರೀಬೇಕು ನೀವೆಲ್ಲಿ ಅಂದರೆ, ನೆಕ್ಸ್ಟು ಏನು ಫಾರ್ ಎಕ್ಸಾಂಪಲ್ ಸಂಸದ ಮತ್ತು ಶಾಸಕರ ಅನರ್ಹತೆ ಬಗ್ಗೆ ರಾಷ್ಟ್ರಪತಿಗೆ ಸಲಹೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ರಾಷ್ಟ್ರಪತಿಯವರಿಗೆ ಸಲಹೆ ಕೊಡ್ತಾರೆ. ಯಾರಿಗೆ? ರಾಷ್ಟ್ರಪತಿಯವರಿಗೆ ಸಲಹೆ ಕೊಡ್ತಾರೆ, ರಾಷ್ಟ್ರಪತಿಯವರಿಗೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೂ ನಿಮಗೆ ಜಾಸ್ತಿ ಪಾಯಿಂಟ್ಸ್ಗಳನ್ನ ಹೇಳ್ಬೋದು, ಬಟ್ ಕರೆಂಟ್ ಅಫೇರ್ಸ್ ಇರೋ ಕಾರಣಕ್ಕೆ ಅಷ್ಟು ಇನ್ಫಾರ್ಮೇಷನ್ನು ಸಾಕಾಗುತ್ತೆ. ನೆಕ್ಸ್ಟ್ ನೀವು ಸ್ವಲ್ಪ ನಿಮಗೆ ವಿಧಿಗಳ ಬಗ್ಗೆ ಹೇಳ್ಬೇಕಂದ್ರೆ ಅದೊಂದು ಸ್ವಲ್ಪ ಹೇಳ್ಕೊಂಬಿಡ್ತೀನಿ ಕೇಳಿ. 83ನೇ ವಿಧಿ ಮತ್ತು 85ನೇ ವಿಧಿ, ಆಮೇಲೆ 172ನೇ ವಿಧಿ ಮತ್ತು 174ನೇ ವಿಧಿ. ನೋಡಿ 83ನೇ ವಿಧಿ ಮತ್ತು 85ನೇ ವಿಧಿ ಕೇಂದ್ರ ಅಂದರೆ ಸಂಸತ್ತು. ಇದು ಯಾವುದಿದು? ಇದು ರಾಜ್ಯ ಸರ್ಕಾರ ಅಂದರೆ ಸ್ಟೇಟ್ ಗೌರ್ಮೆಂಟ್. ಸೊ ನೀವು ಇಲ್ಲಿ ನೋಡಿ, ಇವಾಗ 83 ಮತ್ತು 85, 172 ಮತ್ತು 174 ಪಾಯಿಂಟ್ಸ್ಗಳನ್ನ ಯಾಕೆ ಹಾಕೊಂಡಿದ್ದೀನಿ ಅಂದರೆ, 83ನೇ ವಿಧಿ ಏನು ಹೇಳುತ್ತಂದರೆ ಓಕೆನಾ, 83ನೇ ವಿಧಿ ಏನು ಹೇಳುತ್ತಂದರೆ ಲೋಕಸಭೆ ಏನು ಬಂದಿರ್ತಲ್ವಾ, ಆ ಲೋಕಸಭೆ ಮೊದಲ ಅಧಿವೇಶನ ದಿನದಿಂದ ಓಕೆನಾ, ಮೊದಲ ಅಧಿವೇಶನದಿಂದ 5 ವರ್ಷ ಅದು ಜಾರಿಯಲ್ಲಿರುತ್ತೆ ಓಕೆನಾ. ಮೊದಲ ಅಧಿವೇಶನದಿಂದ 5 ವರ್ಷ ಅದು ಜಾರಿಯಲ್ಲಿರುತ್ತೆ. ಎಷ್ಟು ವರ್ಷ? 5 ವರ್ಷ ಅದು ಜಾರಿಯಲ್ಲಿರುತ್ತೆ ಓಕೆನಾ. ಅದು 83ನೇ ವಿಧಿ ಏನು ಹೇಳುತ್ತಂದರೆ, ಲೋಕಸಭೆ ಬಂದಾಗ ಅದರ ಮೊದಲ ಅಧಿವೇಶನದಿಂದ ಅಪ್ ಟು 5 ವರ್ಷದವರೆಗೆ ಅದು ಜಾರಿಯಲ್ಲಿರುತ್ತೆ. ನೆಕ್ಸ್ಟ್ 85ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಈ ಒಂದು ಲೋಕಸಭೆಯನ್ನು ವಿಸರ್ಜಿಸಬಹುದು ಅಂತ ಹೇಳುತ್ತೆ ಅಲ್ವಾ. ಏನು ಹೇಳುತ್ತೆ? ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಈ ಒಂದು ಲೋಕಸಭೆಯನ್ನು ವಿಸರ್ಜಿಸಬಹುದು ಓಕೆನಾ. ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಈ ಒಂದು ಲೋಕಸಭೆಯನ್ನು ವಿಸರ್ಜಿಸಬಹುದು ಓಕೆನಾ, ವಿಸರ್ಜಿಸಬಹುದು ಅಂತ ಹೇಳುತ್ತೆ. ನೆಕ್ಸ್ಟು ಇವು ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಬಂದರೆ 172ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ಅಲ್ಲಿ ಹೆಂಗೆ ಲೋಕಸಭೆ ಆಗಿತ್ತು ಇಲ್ಲಿ ವಿಧಾನಸಭೆ, 172ನೇ ವಿಧಿ ಏನು ಹೇಳುತ್ತಂದರೆ, ವಿಧಾನಸಭೆ ಮೊದಲ ಅಧಿವೇಶನದಿಂದ ಓಕೆನಾ, ಮೊದಲ ಅಧಿವೇಶನದಿಂದ 5 ವರ್ಷ ಜಾರಿಯಲ್ಲಿರುತ್ತೆ. ಮೊದಲ ಅಧಿವೇಶನದಿಂದ 5 ವರ್ಷ ಏನಿರುತ್ತೆ ಜಾರಿಯಲ್ಲಿರುತ್ತೆ. ಎಷ್ಟು ವರ್ಷ? 5 ವರ್ಷ ಓಕೆನಾ. 5 ವರ್ಷ ಏನಿರುತ್ತೆ ಜಾರಿಯಲ್ಲಿರುತ್ತೆ. ಮೊದಲ ಅಧಿವೇಶನದಿಂದ 5 ವರ್ಷ ಏನಿರುತ್ತೆ ಜಾರಿಯಲ್ಲಿರುತ್ತೆ. ಸೊ ನೆಕ್ಸ್ಟ್ ಏನೋ ಪಾಯಿಂಟು, ಸೇಮ್ ಪಾಯಿಂಟ್ ನೋಡಿ. 174ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ರಾಜ್ಯಪಾಲ, ಅಲ್ಲಿ ರಾಷ್ಟ್ರಪತಿ ಬಂದರೆ ಇಲ್ಲಿ ರಾಜ್ಯಪಾಲ ಅವರು ನೋಡಿ, ಅಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಲೋಕಸಭೆಯನ್ನು ವಿಸರ್ಜಿಸಬಹುದು ಅಂತ ಹೇಳಿದೆ ನಾನು. ಇಲ್ಲಿ ರಾಜ್ಯಪಾಲವರು ರಾಜ್ಯಪಾಲವರು ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ಈ ಒಂದು ವಿಧಾನಸಭೆಯನ್ನು ಏನು ಮಾಡ್ಬೋದು? ವಿಸರ್ಜಿಸಬಹುದು ಓಕೆನಾ. ಈ ಒಂದು ವಿಧಾನಸಭೆಯನ್ನು ಏನು ಮಾಡ್ಬೋದು? ವಿಸರ್ಜಿಸಬಹುದು. ಇಷ್ಟು ಪಾಯಿಂಟ್ಗಳು ನಿಮಗೆ ನೆನಪಿರಲಿ ಫ್ರೆಂಡ್ಸ್ ಓಕೆನಾ. ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ನೆನಪಿರಲಿ. ಸೊ ನೆಕ್ಸ್ಟು ಏನು ಕೇಳ್ತಾನೆ? ಅಧಿಕಾರಾವಧಿ ಒಂದ್ಸಲ ಕೇಳಿಬಿಡ್ತಾನೆ. ಅಂದರೆ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಏನಂತ ಕೇಳ್ತಾನೆ ಅಲ್ವಾ. ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಕೂಡ ಬರೆದುಬಿಡ್ತೀನಿ ಕೇಳಿ. ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ ಏನು ಅಧಿಕಾರಾವಧಿ ಅಂದರೆ 6/65 ನೋಡಿ. 6/65 ಅಂದರೆ ಅವರು 6 ವರ್ಷ ಅವ್ರು ಇರ್ಬೋದು, ಅಥವಾ
65 ವಯಸ್ಸು ಆಗುವವರೆಗೂ ಅವರು ಆ ಒಂದು ಚುನಾವಣೆ ಆಯುಕ್ತ ಸ್ಥಾನವನ್ನು ನಿಗದಿಪಡಿಸಿಕೊಳ್ಬೋದು. ಫಾರ್ ಎಕ್ಸಾಂಪಲ್, ನನಗಿವಾಗ 60 ವರ್ಷ ಇದೆ. ನಾನೀಗ ಚುನಾವಣೆ ಆಯುಕ್ತರಿಗೆ ನನಗೆ ನೇಮಕ ಆದೆ. ನೇಮಕ ಆದಮೇಲೆ ನಿನಗೆ ಅಪ್ ಟು 65 ವರ್ಷ ಅಂದರೆ 60 + 5 ನೀನು 65 ವರ್ಷ ಅಷ್ಟೇ ನೀನು ಆ ಚುನಾವಣಾ ಆಯುಕ್ತ ಸ್ಥಾನದಲ್ಲಿ ಇರಬೇಕು. ಬಟ್ 6 ವರ್ಷ ಅಂದರೆ 60 + 6 ಅಂತ ಮಾಡಿ ನಿನಗೆ 66 ವರ್ಷದವರೆಗೆ ಇರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ನೀನು 65 ನಿನಗೆ ವಯಸ್ಸಾಗೋವರೆಗೂ ನೀನು ಆ ಚುನಾವಣಾ ಆಯುಕ್ತ ಸ್ಥಾನದಲ್ಲಿ ಇರಬೇಕು. ಅಥವಾ 6 ವರ್ಷದವರೆಗೆ, ಫಾರ್ ಎಕ್ಸಾಂಪಲ್ ನನಗೆ 50 ವರ್ಷ ನನಗಿದೆ. ಈಗ 50 ವರ್ಷ ನಾನಿವಾಗ ಚುನಾವಣಾ ಆಯುಕ್ತಕ್ಕೆ ನೇಮಕ ಆದೆ. ಬಟ್ ನಾನಿವಾಗ 50 + 6 ಟೋಟಲ್ ನಾನು 56ನೇ ವಯಸ್ಸಿನವರೆಗೂ ಕೂಡ ಆ ಚುನಾವಣಾ ಆಯುಕ್ತ ಸ್ಥಾನದಲ್ಲಿ ನಾನು ಇರಬಹುದಂತ ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ಹೇಳುತ್ತೆ ಫ್ರೆಂಡ್ಸ್. ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ಕಂಪ್ಲೀಟಾಗಿ ನೆನಪಿಟ್ಕೊಳ್ಳಿ. ಯಾಕೆ ಜೀಗ ಪಾಯಿಂಟ್ಸ್ ಕವರ್ ಆಗ್ತಿದೆ ನಿಮಗೆ, ಇಂಡಿಯನ್ ಪೊಲಿಟಿಕ್ ಕೂಡ ಏನಾಗ್ತಿದೆ ಕವರ್ ಆಗ್ತಾಯಿದೆ ನೋಡಿ. ಇವಾಗ ಒಂದು ದೇಶ ಒಂದು ಚುನಾವಣೆ ನೋಡಿ. ಕಳೆದ ವರ್ಷ 2021 ಮಾರ್ಚ್ ಸಂಸತ್ತಿನ ಉಭಯ ಸದನಗಳಂದರೆ ಯಾವುವು? ಲೋಕಸಭೆ ಮತ್ತು ರಾಜ್ಯಸಭೆ. ಓಕೆನಾ? ಉಭಯ ಸದನಗಳಲ್ಲಿ ಒಂದು ದೇಶ ಒಂದು ಚುನಾವಣೆ ಕುರಿತು ವರದಿ ಮಂಡಿಸಲಾಗಿತ್ತು ಅಲ್ವಾ? ಒಂದು ದೇಶ ಒಂದು ಚುನಾವಣೆ ಕುರಿತು ವರದಿ ಮಂಡಿಸಲಾಗಿತ್ತು. ಅದೇ ರೀತಿ ಸಂವಿಧಾನಕ್ಕೆ ಕೆಲವು ತಿದ್ದುಪಡಿಗಳನ್ನು ತರುವ ಮೂಲಕ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ದೇಶಾದ್ಯಂತ ಒಂದೇ ಹಂತದಲ್ಲಿ ಚುನಾವಣೆ ನಡೆಸುವುದು ಸೂಕ್ತವೆಂದು ಸಂಸದೀಯ ಸಮಿತಿ ಶಿಫಾರಸು ಮಾಡಿದೆ. ಯಾವ ಸಮಿತಿ? ಸಂಸದೀಯ ಸಮಿತಿ. ಅಂದರೆ ದೇಶದಲ್ಲಿ ಒಂದೇ ಚುನಾವಣೆ ಅಂದರೆ ಒಂದು ರಾಷ್ಟ್ರ ಒಂದು ಚುನಾವಣೆ. ಇದರ ಉದ್ದೇಶ ಏನು ಗೊತ್ತಾ? ಈಗ ಪಂಚಾಯತ್ ಎಲೆಕ್ಷನ್ಗಳು ನಡೀತವೆ, ಈಗ ಮುನ್ಸಿಪಾಲಿಟಿ ಎಲೆಕ್ಷನ್ಗಳು ನಡೀತವೆ, ವಿಧಾನಸಭೆ ಎಲೆಕ್ಷನ್ಗಳು ನಡೀತವೆ, ಲೋಕಸಭೆ ಎಲೆಕ್ಷನ್ಗಳು ನಡೀತವೆ. ಅಂದರೆ ಪ್ರತಿ ವರ್ಷ ಎಲೆಕ್ಷನ್ ಗುಂಗಲ್ಲೇ ಇರುತ್ತೆ ದೇಶ. ಆ ಒಂದು ಕಾರಣಕ್ಕೆ ಒಂದೇ ಟೈಮಿಗೆ ಎಲ್ಲ ಎಲೆಕ್ಷನ್ಗಳನ್ನು ನಡೆಸ್ಬೇಕಂತೇಳಿ ಸಂಸದೀಯ ಸಮಿತಿ ಈಗ ಏನು ಮಾಡಿದೆ? ಶಿಫಾರಸುಗಳು ಮಾಡಿದೆ. ಯಾವೊಂದು ಆಧಾರದ ಮೇಲೆ? ಉಭಯ ಸದನಗಳು ಒಟ್ಟು ಕೂಡಿ, ಓಕೆನಾ? ಉಭಯ ಸದನಗಳು ಒಟ್ಟು ಕೂಡಿ ಈ ಸಂಸದೀಯ ಸಮಿತಿ ಹೇಳಿದೆ. ನೋಡಿ, ಏಕಕಾಲಕ್ಕೆ ಚುನಾವಣೆ ನಡೆಸುವುದರಿಂದ ಆಗುವ ಅನುಕೂಲಗಳ ಕುರಿತು ಸಂಸದೀಯ ಸಮಿತಿ ವಿವರವಾಗಿ ಮಾಹಿತಿ ನೀಡಿದೆ ಅಂತ. ಅಂದರೆ ಅನುಕೂಲತೆಗಳು ಎಲ್ಲಿರ್ತವೆ ಅಲ್ಲಿ ಕೂಡ ಅನನುಕೂಲತೆಗಳು ಇದ್ದೇ ಇರ್ತವೆ ಫ್ರೆಂಡ್ಸ್. ಅನುಕೂಲತೆಗಳು ಎಲ್ಲಿರ್ತವೆ ಅಲ್ಲಿ ಕೂಡ ಅನನುಕೂಲತೆಗಳು ಇರಲೇಬೇಕು. ಅದೇ ಥರ ಮತ್ತು ನಾವು ಏನು ಆ ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡ್ಕೊಂಡು ಅನುಕೂಲಗಳೇನು ಅನನುಕೂಲಗಳೇನು, ಮುಂದೆ ವ್ಯಕ್ತಿ ಚಾಲೆಂಜ್ ತಗುವಂತಹ ಪಾಯಿಂಟ್ಸ್ಗಳೇನು, ಅವೆಲ್ಲವೂ ನೀನು ಪಾಯಿಂಟ್ ತೊಗೋಬೇಕು. ಅಂದರೆ ಸವಾಲುಗಳು ತೊಗೋಬೇಕು. ಒಂದು ಉಪಯೋಗ ಬರೀಬೇಕು, ಒಂದು ಅಂದರೆ ಅನುಕೂಲ ಬರೀಬೇಕು, ಮತ್ತೊಂದು ಕಡೆ ಅನನುಕೂಲ ಬರೀಬೇಕು, ಮತ್ತು ಸವಾಲುಗಳೇನಂತ ಬರೀಬೇಕು ನೀವು. ಇವು ಎಸ್ಸೆ ಪಾಯಿಂಟ್ಸ್ ಫ್ರೆಂಡ್ಸ್. ಸೊ ನೀವು ಏನೇನು ಬರ್ಕೋಬೇಕಂದ್ರೆ ನಾನು ನಿಮಗೆ ಸಮ್ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಅಂದರೆ 2 ಪಾಯಿಂಟ್ಸ್ಗಳು ಹೇಳಿ. ಸೊ ನೋಡಿ 2 ಪಾಯಿಂಟ್ಸ್ಗಳನ್ನ ಅಷ್ಟೇ ಹೇಳ್ಕೊಂತ ಬರ್ತೀನಿ. ಫಸ್ಟ್ ಪಾಯಿಂಟ್ ಏನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ನೋಡಿ, ಒಂದು ರಾಷ್ಟ್ರ ಒಂದು ಚುನಾವಣೆ ನಡೆಸಿಲ್ಲ ಅಂದರೆ, ಓಕೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಏನಾದರೂ ನಡೆಸಿಲ್ಲ ಅಂತಂದರೆ ಅಲ್ಲಿ ಏನಾಗುತ್ತೆ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವೆಚ್ಚ, ದುಡ್ಡು ಏನಾಗುತ್ತೆ? ನಷ್ಟವಾಗುತ್ತೆ. ಏನಿದು? ವೆಚ್ಚ ಜಾಸ್ತಿ ಆಗುತ್ತೆ. ಯಾವಾಗಿದು? ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಏಕಕಾಲದಲ್ಲಿ ಚುನಾವಣೆ ನಡೆಸಿಲ್ಲ ಅಂದರೆ, ಓಕೆನಾ? ಏಕಕಾಲದಲ್ಲಿ ಚುನಾವಣೆ ನಡೆಸಿಲ್ಲ ಅಂದರೆ ವೆಚ್ಚ ಏನಾಗುತ್ತೆ? ಖರ್ಚಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ? ಅವರೇನಾದರೂ ಏಕಕಾಲಕ್ಕೆ ಒಂದೇ ರಾಷ್ಟ್ರ ಅಂದರೆ ಏಕಕಾಲಕ್ಕೆ ಒಂದೇ ಚುನಾವಣೆ ನಡೆಸುವುದರಿಂದ ಸಿಬ್ಬಂದಿಗಳ ಕೊರತೆ ಆಗುತ್ತೆ ಅಲ್ವಾ? ಅಂದರೆ ಏಕಕಾಲಕ್ಕೆ ನಡೆಸುವುದರಿಂದ ಸಿಬ್ಬಂದಿಗಳೇನಾಗುತ್ತೆ? ಕೊರತೆ ಆಗುತ್ತೆ. ಯಾಕಂದರೆ ಎಲ್ಲ ರಾಜ್ಯಗಳಲ್ಲಿ ಮತ್ತು ಎಲ್ಲ ಡಿಸ್ಟಿಕ್ಗಳಲ್ಲಿ ಒಂದೇ ಟೈಮಿಗೆ ಎಲೆಕ್ಷನ್ ನಡೆಸುವುದರಿಂದ ಸಿಬ್ಬಂದಿಗಳು ಬೇಕಾಗ್ತಾರೆ ಅಲ್ವಾ? ಆ ಸಿಬ್ಬಂದಿಗಳು ಬೇಕಾಗಿರೋ ಕಾರಣಕ್ಕೆ ಅಷ್ಟು ಸಿಬ್ಬಂದಿಗಳು ಏಕಕಾಲಕ್ಕೆ ಸಿಗುವುದಿಲ್ಲ. ಆ ಒಂದು ಕಾರಣಕ್ಕೆ ನಾವು ಏಕಕಾಲಕ್ಕೆ ಚುನಾವಣೆ ನಡೆಸುವುದರಿಂದ ಸಿಬ್ಬಂದಿಗಳ ಕೊರತೆ ಆಗುತ್ತೆ ಫ್ರೆಂಡ್ಸ್. ಸಿಬ್ಬಂದಿಗಳ ಕೊರತೆ ಓಕೆನಾ? ಸಿಬ್ಬಂದಿಗಳ ಕೊರತೆ ಇದೇನು ಪಾಯಿಂಟ್ಸ್? ಇದು ಏಕಕಾಲಕ್ಕೆ ಚುನಾವಣೆ ನಡೆಸಿದರೆ. ನೆಕ್ಸ್ಟು ಥರ್ಡ್ ಪಾಯಿಂಟ್ ಏನು? ಏಕಕಾಲಕ್ಕೆ ಚುನಾವಣೆ ನಡೆಸಿದರೂ ಕೂಡ EVM ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಕೊರತೆ ಏನಾಗುತ್ತೆ ಫ್ರೆಂಡ್ಸ್? ಜಾಸ್ತಿ ಆಗುತ್ತೆ. ಯಾವಾಗ? ಎಲೆಕ್ಷನ್ ಅಂದರೆ ಏಕಕಾಲಕ್ಕೆ ಚುನಾವಣೆ ನಡೆಸುವುದರಿಂದ ಏನು ಕೊರತೆ ಆಗುತ್ತೆ? ನನಗೆ ಸಿಬ್ಬಂದಿಗಳ ಕೊರತೆ ಆಗುತ್ತೆ. ಅದೇ ಥರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಏನಾಗುತ್ತೆ? ಕೊರತೆ ಆಗುತ್ತೆ. ನೆಕ್ಸ್ಟ್ ಏನು ಪಾಯಿಂಟ್ ಅರ್ಥ ಮಾಡ್ಕೋಬೇಕು ನೀವು? ಏಕಕಾಲಕ್ಕೆ ಚುನಾವಣೆ ನಡೆಸುವುದರಿಂದ ಸಮ ಪಾಯಿಂಟ್ಸ್ಗಳು ಅಷ್ಟೇ ಹೇಳ್ತಾ ಇದ್ದೀನಿ ನಿಮ್ಗೆ. ಯಾಕಂದರೆ ಕರೆಂಟ್ ಅಫೇರ್ಸ್ ನಾನು ಕವರ್ ಮಾಡಬೇಕಾಗಿದೆ, ಓಕೆನಾ? ಏನು ಅಪ್ಲೈ ಮಾಡ್ಕೋಬೇಕು ನೀವಿಲ್ಲ ಅಂದರೆ ಏಕಕಾಲಕ್ಕೆ ಚುನಾವಣೆ ನಡೆಸುವುದರಿಂದ
ವೆಚ್ಚ ಅಷ್ಟಾಯಿತು. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಆಡಳಿತ ಸ್ಥಿರತೆ. ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಟಿವ್ ಕಾನ್ಸ್ಟೆಂಟ್. ಇಟ್ ಮೀನ್ಸ್ ಏನು ಗೊತ್ತಾ, ಇವಾಗ ನಾನೊಬ್ಬ ವೋಟರ್ ಇದ್ದೀನಿ. ಇಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮತ್ತು ಎಲ್ಲ ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ಚುನಾವಣೆ ಆಗ್ತಾ ಇದೆ. ಈಗ ಓಕೆನಾ, ಏಕಕಾಲಕ್ಕೆ ಏನಾಗ್ತಿದೆ, ಚುನಾವಣೆ ಆಗ್ತಿದೆ. ಇವಾಗ ನನಗೆ ಐಡಿಯಾನಿಲ್ಲ, ಇವಾಗ ನಾನು ಎಜುಕೇಟೆಡೇ ಅಲ್ಲ ಅಲ್ವಾ, ನಾನು ಎಜುಕೇಟೆಡೇ ಅಲ್ಲ. ಬಟ್ ಏಕಕಾಲಿಕ ಚುನಾವಣೆ ನಡೆಸೋದ್ರಿಂದ ನನಗೆ ಯಾವ ಪಕ್ಷಕ್ಕೆ ನಾನು ವೋಟ್ ಹಾಕ್ಬೇಕಂತೇಳಿ ನನಗೆ ಗೊಂದಲ ಬರುತ್ತೆ. ಅಂದರೆ ವ್ಯಕ್ತಿಗಳೇನಾಗ್ತಾರೆ, ಗೊಂದಲಕ್ಕೀಡಾಗ್ತಾರೆ. ಇವೆಲ್ಲ ಸಮ್ ಪಾಯಿಂಟ್ಸ್ಗಳನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಇನ್ನೂ ಹೇಳಿದರೆ ಹಲವಾರು ಪಾಯಿಂಟ್ಸ್ಗಳನ್ನು ಹೇಳ್ಬೋದು ನಾನು ಅಲ್ವಾ, ಎಸ್ ಎ ಪಾಯಿಂಟ್ಸ್ ಮೇಲೆ. ಸೊ ನೀವು GS2 ನೋಡಿಲ್ಲ, GS2 ಅಂದರೆ ಮೇನ್ಸ್ KPSC ಮತ್ತು UPSC ಮೇನ್ಸ್ ಯಾರು ಬರ್ತಿದ್ದೀರಾ, ಅಲ್ಲಿ GS2 ಪೇಪರಲ್ಲಿ ಈ ಒನ್ ನೇಷನ್ ಮತ್ತು ಒನ್ ಎಲೆಕ್ಷನ್ ಬಗ್ಗೆ ನಿಮಗೆ ಎಸ್ ಎ ಕೇಳ್ತಾನೆ. ಅದೇ ಥರ ನಿಮಗೆ ಅರಣ್ಯ ಸಮೀಕ್ಷಾ ವರದಿ ಬಗ್ಗೆ 4 ಸರಿ ಕ್ವಶನ್ಸ್ ಕೇಳಿದ್ದಾನೆ. ಓಕೆನಾ, KPSC ಮೇನ್ಸಲ್ಲಿ ಮತ್ತು UPSC ಮೇನ್ಸಲ್ಲಿ ಅರಣ್ಯ ಸಮೀಕ್ಷಾ ವರದಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಟೈಮು ಕಡಿಮೆ ಇದೆ, ಯಾಕಂದರೆ ಎಲ್ಲ ನಾನು ಕರೆಂಟ್ ಅಫೇರ್ಸ್ ಜೋಡಿ ಸಿಲೆಬಸ್ನ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ GK ಪಾಯಿಂಟ್ಸ್ಗಳು ನೀವು ಕವರ್ ಆಗ್ಬೇಕಂತ. ನೆಕ್ಸ್ಟ್ ಪಾಯಿಂಟಿಗೆ ಹೋಗೇ ಬಿಡೋಣಲ್ವಾ. ಎಸ್, ಏನಿದೆ ನೆಕ್ಸ್ಟ್ ಪಾಯಿಂಟು ಸ್ವಲ್ಪ ಕೇಳಿ. ಇಲ್ಲಿ ಚುನಾವಣಾ ಆಯುಕ್ತರ ಪ್ರಕ್ರಿಯೆ ಮತ್ತು ನೋಡಿ ಇಲ್ಲಿ ಚುನಾವಣೆ ಆಯುಕ್ತರ ಪ್ರಕ್ರಿಯೆ ಮತ್ತು ಪರಿಷ್ಕರಣೆ, ಅದಕ್ಕೆ ಸಂಬಂಧಿಸಿದ ಶಿಫಾರಸುಗಳು ಕೇಳ್ತಾರೆ. ಯಾವ ಶಿಫಾರಸು ಚುನಾವಣೆ ಆಯುಕ್ತರ ಪ್ರಕ್ರಿಯೆ ಬಗ್ಗೆ ಹೇಳುತ್ತೆ ಅಂತ ಕೇಳಿದರೆ ನಿಮಗೆ 1975ರಲ್ಲಿ ನ್ಯಾಯಮೂರ್ತಿ ತಾರಕುಂಡೆ ಸಮಿತಿ, ನೋಡಿ ಅರ್ಥ ಮಾಡ್ಕೊಳ್ಳಿ, ನ್ಯಾಯಮೂರ್ತಿ ತಾರಕುಂಡೆ ಸಮಿತಿಯ ಪ್ರಧಾನಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಮಿತಿಯ ಸಲಹೆ ಮೇರೆಗೆ ಚುನಾವಣೆ ಆಯುಕ್ತರುಗಳನ್ನು ನೇಮಿಸಬೇಕಂತೇಳಿ ಯಾವ ಒಂದು ಸಮಿತಿ ಹೇಳುತ್ತೆ, ತಾರಕುಂಡೆ ಸಮಿತಿ. ಅಂದರೆ 1975ರಲ್ಲಿ ಏನಿದೆ ಅಲ್ವಾ, ನ್ಯಾಯಮೂರ್ತಿ ತಾರಕುಂಡೆ ಸಮಿತಿ ಏನು ಹೇಳುತ್ತೆ ಅಂದರೆ, ಫಸ್ಟ್ ಪಾಯಿಂಟ್ ಪ್ರಧಾನಮಂತ್ರಿ, ಆಮೇಲೆ ಲೋಕಸಭೆ ವಿರೋಧ ಪಕ್ಷದ ನಾಯಕ, ಆಮೇಲೆ ಮುಖ್ಯ ನ್ಯಾಯಮೂರ್ತಿ. ಓಕೆನಾ, ಮುಖ್ಯ ನ್ಯಾಯಮೂರ್ತಿ ಇವ್ರು ಮೂರು ಸೇರ್ಕೊಂಡು ನಮ್ಗೆ ಏನು ಮಾಡಬೇಕಾಗಿದೆ ಅಂತ ಹೇಳ್ತಾರೆ, ಚುನಾವಣೆ ಆಯುಕ್ತರನ್ನು ನೇಮಕ ಮಾಡಬೇಕು ಅಂತೇಳಿ ಯಾವ ಒಂದು ಸಮಿತಿ ಹೇಳ್ತದೆ ನಿಮಗೆ, ತಾರಕುಂಡೆ ಸಮಿತಿ ನಿಮಗೆ ಹೇಳುತ್ತೆ ಫ್ರೆಂಡ್ಸ್. ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ನೆನಪಿಡಲೇಬೇಕು. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಏನಿದೆ, ಓಕೆ, ಭಾರತದ ಅರಣ್ಯ ಸಮೀಕ್ಷಾ ವರದಿ. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ KPSC ನೋಡಿಲಿ, KPSC ಮತ್ತು UPSC GS2 ಪೇಪರಲ್ಲಿ, ಓಕೆನಾ, GS2 ಪೇಪರಲ್ಲಿ ಇವೆರಡರ ಬಗ್ಗೆ ನಿಮಗೆ 4 ಸರಿ ಕ್ವಶನ್ಸ್ ಕೇಳಿದ್ದಾನೆ. 2015ರಲ್ಲಿ ಕೇಳಿದ್ದಾನೆ, ನೆಕ್ಸ್ಟು 2015 ಆದಮೇಲೆ 2017ರಲ್ಲಿ ಕೇಳಿದ್ದಾನೆ, ನೆಕ್ಸ್ಟು 2018ರಲ್ಲಿ ಕೇಳಿದ್ದಾನೆ. ನೋಡಿ, ಇಷ್ಟು ನೀವು ಪಾಯಿಂಟ್ಸ್ಗಳನ್ನ ನೀವು ನೆನಪಿಡಲೇಬೇಕು. ಇವತ್ತು ನಾನು ನಿಮಗೆ ಡೀಟೇಲಾಗಿ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ನೋಡಿ, ಯಾರು ಮೇನ್ಸ್ ಬರಿತಾ ಇದ್ದಾರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರು ನಿಮಗೆ PC PS ಬರಿತಾ ಇದ್ದಾರಲ್ವ ಅವ್ರು ನಿಮಗೆ GK ಪಾಯಿಂಟ್ಸ್ಗಳು ಕವರ್ ಆಗ್ತವೆ. GK ಪಾಯಿಂಟ್ಸ್ಗಳು ಎಷ್ಟರ ಮಟ್ಟಿಗೆ ಕವರ್ ಆಗ್ತವೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಇವಾಗ ಕೇಳಿ ಫ್ರೆಂಡ್ಸ್, ಏನಿದೆ ಇದ್ರ ಬಗ್ಗೆ. ಭಾರತದ ಅರಣ್ಯ ಸಮೀಕ್ಷಾ ವರದಿ 2021, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್. ಓಕೆನಾ, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್, ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ. ನೋಡಿ, ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವರು ಯಾರಾಗಿದ್ದಾರೆ ನಿಮಗೆ, ಭೂಪೇಂದ್ರ ಯಾದವ್ ಅವರು ಆಗಿದ್ದಾರೆ. ನೋಡಿ, ಈ ಒಂದು ಪಾಯಿಂಟ್ಸ್ಗಳನ್ನ ಕೇಳ್ತಾನೆ ನಿಮಗೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವರಾಗಿದ್ದಾರೆ ಅಂತ ಕೇಳಿದ್ರೆ ಭೂಪೇಂದ್ರ ಯಾದವ್ ಅವರು ಇತ್ತೀಚೆಗೆ ಭಾರತೀಯ ಅರಣ್ಯ ಸಮೀಕ್ಷೆ ಸಿದ್ಧಪಡಿಸಿರುವ, ನೋಡಿ, ಭಾರತೀಯ ಅರಣ್ಯ ಸಮೀಕ್ಷೆ ಅಂದರೆ FSI ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ಏನು FSI ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಫ್ರೆಂಡ್ಸ್. ಓಕೆನಾ, ನೀಟಾಗಿ ಕೇಳಿ. ನೀವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಭಾರತೀಯ ಅರಣ್ಯ ಸಮೀಕ್ಷೆ ಅಂದರೆ ಇಂಗ್ಲೀಷಲ್ಲಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಒಂದು ಸಮೀಕ್ಷೆ ಸಿದ್ಧಪಡಿಸಿರುವಂಥ ವರದಿ ಯಾವುದು, ಭಾರತದ ಅರಣ್ಯ ಸಮೀಕ್ಷಾ ವರದಿ ಈ ಒಂದು ಸಮೀಕ್ಷೆ ವರದಿಯನ್ನು ಸಿದ್ಧಪಡಿಸುತ್ತೆ. ಅದು 2021. ಯಾವ ಬಿಡುಗಡೆ ಆಯಿತು, 2021. ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ಫಸ್ಟ್ ಸ್ಲೈಡಲ್ಲಿ ನೆನಪಿರಲಿ ಫ್ರೆಂಡ್ಸ್. ಆಮೇಲೆ ಏನೇನು ಕೇಳಿಬಿಡ್ತಾನೆ ಇದರಲ್ಲಿ ಅಂತಂದರೆ, ಇವಾಗ
ಈ ಒಂದು ಭಾರತದ ಅರಣ್ಯ ಸಮೀಕ್ಷೆ ವರದಿ ಏನಿದೆಯಲ್ಲ, ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇದೆಯಲ್ಲ, ಇದು 1981 ಜೂನ್ 1ನೇ ತಾರೀಕು ಇದು ಸ್ಥಾಪನೆ ಆಗುತ್ತೆ. 1981 ಜೂನ್ 1981 ಜೂನ್ 1ನೇ ತಾರೀಕು ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಬಟ್ 1981ಕ್ಕೆ ಸ್ಥಾಪನೆ ಆದಮೇಲೆ 1987ಕ್ಕೆ ಏನಾಗುತ್ತೆ ಗೊತ್ತಾ, ಇದು 1987ಕ್ಕೆ ಏನಾಗುತ್ತೆ, ಅದರ ಕೆಲಸವನ್ನು ಚಲಾವಣೆ ಮಾಡುತ್ತೆ. ಅಂದರೆ 1980 ಸ್ಥಾಪನೆ ಆಗಿರುತ್ತೆ, ಬಟ್ 1987ಕ್ಕೆ ಏನಾಗುತ್ತೆ, ತನ್ನ ಕೆಲಸವನ್ನು ತನ್ನ ವರ್ಕನ್ನು ಸ್ಟಾರ್ಟ್ ಮಾಡುತ್ತೆ. ಬಟ್ 1987ರಿಂದ ಅಪ್ ಟು 2021ವರೆಗೆ ಅಪ್ ಟು 14 ಏನಾಗಿದ್ದಾವೆ, 14 ಸಮೀಕ್ಷೆಗಳಾಗಿದ್ದಾವೆ. ಅಂದರೆ 14 ಸಮೀಕ್ಷೆ ವರದಿಗಳು ನಿಮ್ಗೆ ಆಗಿದ್ದಾವೆ. ಸರ್ ಹಾಗಾದರೆ 1987ರಿಂದ 2021ಕ್ಕೆ 14 ಇದೆಯಲ್ಲ ಸರ್, 14 ಅಲ್ಲ ಸರ್, 12 ಇದೆಯಲ್ಲ, 12 ಅಲ್ಲ, 14 ಅಲ್ಲ, 12 ಪಾಯಿಂಟ್. ಯಾವ 12 ಪಾಯಿಂಟ್ ಅಂದರೆ ಕೇಳ್ತೀನಿ ಕೇಳಿ ಫ್ರೆಂಡ್ಸ್, ಓಕೆನಾ? ಯಾವ 12 ಅಂದರೆ ನೀಟಾಗಿ ಕೇಳಿ. ಹಾಂ, ಏನಂದರೆ 1987ರಿಂದ ಅಪ್ ಟು 2021ಕ್ಕೆ ಎಷ್ಟು ವರ್ಷ ಆಯಿತು ನೋಡಿ, ಎಷ್ಟು ವರ್ಷ ಆಯಿತು ಇಲ್ಲೇ ಥಿಂಕ್ ಮಾಡಿ ನೀವು. ಇದು +4 ಮಾಡಿ 91 ಆಯಿತು. ಆಮೇಲೆ 91ಇಂದ ನಿಮಗೆ ಎಷ್ಟು ಬರಬೇಕಾಗಿದೆ, 2021 ಬರಬೇಕಾಗಿದೆ. ಇದರ ಅರ್ಥ ಇಷ್ಟೇ, ಇದು 2 ವರ್ಷಕ್ಕೆ ಒಂದು ಸಾರಿ, 2 ವರ್ಷಕ್ಕೆ ಒಂದು ಸಾರಿ ತನ್ನ ವರದಿಯನ್ನು ಕೊಡುತ್ತೆ. 2 ವರ್ಷಕ್ಕೆ ಒಂದು ಸಾರಿ ಅಂದರೆ ಟೋಟಲ್ ಏನಿಗೆ 24 ವರ್ಷ ಆಯ್ತಂದರೆ 12 ಏನಾಗಿದೆ, ವರದಿಗಳಾಗಿದ್ದಾವೆ. 12 ವರದಿಗಳಾಗಿದ್ದಾವೆ ಫ್ರೆಂಡ್ಸ್. ಸೊ ನೀವೇನು ಅರ್ಥ ಮಾಡ್ಕೋಬೇಕು ಇಲ್ಲಿ, ಫಸ್ಟ್ ಪಾಯಿಂಟ್ ಏನಂದರೆ ಭಾರತದ ಅರಣ್ಯ ಸಮೀಕ್ಷೆ ವರದಿ ಎಷ್ಟು ವರ್ಷಕ್ಕೊಮ್ಮೆ ನಿಮಗೆ ಜಾರಿ, ಅಂದರೆ ಎಷ್ಟು ವರ್ಷಕ್ಕೊಮ್ಮೆ ತನ್ನ ವರದಿಯನ್ನು ಕೊಡುತ್ತೆ ಅಂತ ಕೇಳಿದ್ರೆ 2 ವರ್ಷಕ್ಕೊಮ್ಮೆ ಅದು ವರದಿಯನ್ನು ಕೊಡುತ್ತೆ. ನೋಡಿ ಇತ್ತೀಚೆಗೆ ನಿಮಗೆ 17 ಅಂದರೆ 17 ಈ 17 ಪಾಯಿಂಟ್ಸ್ಗಳಲ್ಲಿ, ಅಂದರೆ ಈ 17ರಲ್ಲಿ ಏನೇನಿದಾವೆ ಅಂದರೆ 5 ರಾಜ್ಯಗಳ 5 ಕೇಂದ್ರಾಡಳಿತಗಳ ಬಗ್ಗೆ ಹೇಳಿದೆ, 5 ಕೇಂದ್ರಾಡಳಿತ ಮತ್ತು 12 ರಾಜ್ಯಗಳ ಬಗ್ಗೆ, 5 ಕೇಂದ್ರಾಡಳಿತಗಳ ಬಗ್ಗೆ ಮತ್ತು 12 ರಾಜ್ಯಗಳ ಬಗ್ಗೆ, ಟೋಟಲ್ ನಿಮಗೆ 17 ಪ್ರದೇಶಗಳ ಬಗ್ಗೆ ಈ ನಮ್ಮ ಏನು ರಾಷ್ಟ್ರೀಯ ಅರಣ್ಯ ಸಮೀಕ್ಷೆ ವರದಿ ಇನ್ಫಾರ್ಮೇಷನ್ ಕೊಟ್ಟಿದೆ. 12 ರಾಜ್ಯಗಳ ಬಗ್ಗೆ ಟೋಟಲ್ 17 ಪ್ರದೇಶಗಳ ಬಗ್ಗೆ ಭಾರತದ ಅರಣ್ಯ ಸಮೀಕ್ಷೆ ವರದಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದೆ ಅಲ್ವಾ. ಈ 17 ಪ್ರದೇಶಗಳಲ್ಲಿ 5 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, 12 ರಾಜ್ಯಗಳಿದ್ದಾವೆ. ಅವು ಯಾವ್ಯಾವ ಅಂತ ನಾನು ನಿಮಗೆ ಪಾಯಿಂಟ್ಸ್ಗಳನ್ನು ಹೇಳಿಕೊಂತ ಬರ್ತೀನಿ ಫ್ರೆಂಡ್ಸ್. ಫಸ್ಟ್ ಪಾಯಿಂಟ್ ಏನಿದೆ ನೋಡಿ, ಈಗ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಳವನ್ನು ಕಂಡಿರುವ ಮೊದಲ 3 ರಾಜ್ಯಗಳು ಯಾವಪ್ಪ ಅಂದರೆ 2021 ಏನು ಜಾರಿಗೆ ಬಂತಲ್ಲಿದು, ಅಂದರೆ 2021ನೇ ವರದಿ ಇದೆಯಲ್ಲ, ಈ ವರದಿಯಲ್ಲಿ ಇತ್ತೀಚೆಗೆ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಳವನ್ನು ಕಂಡಿರುವ ಮೊದಲ 3 ರಾಜ್ಯಗಳು ಯಾವುವು ಅಂತ ಕೇಳಿದರೆ ನಿಮಗೆ ಆಂಧ್ರ ಪ್ರದೇಶ್, ತೆಲಂಗಾಣ, ಒಡಿಸ್ಸಾ. ಆಂಧ್ರ ಪ್ರದೇಶ್, ತೆಲಂಗಾಣ, ಒಡಿಸ್ಸಾ. ಹೆಚ್ಚಾಗಿದೆ ಅಂದರೆ 647 ಚದುರ ಕಿಲೋಮೀಟರ್, 632 ಚದುರ ಕಿಲೋಮೀಟರ್, 537 ಚದುರ ಕಿಲೋಮೀಟರ್. ನೋಡಿ ಯಾವ ರಾಜ್ಯಗಳು ಇತ್ತೀಚೆಗೆ ನಿಮಗೆ ಹೆಚ್ಚಳವಾಗಿದೆ ಅಂತ ಕೇಳಿದರೆ ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಒಡಿಸ್ಸಾ. ಸೊ ಆಮೇಲೆ ಏನು ಕೇಳ್ದೆ ನಿಮಗೆ ಅಂದರೆ ಕೇಳಿಗ ಒಟ್ಟು ಭೌಗೋಳಿಕವಾಗಿ ನೋಡಿದರೆ, ಅಂದರೆ ಒಟ್ಟು ಭಾರತದ ಭೌಗೋಳಿಕವಾಗಿ ನೋಡಿದರೆ ನಿಮಗೆ ಒಟ್ಟು ಭೌಗೋಳಿಕ ಪ್ರದೇಶ ಶೇಕಡಾವಾರು ಅರಣ್ಯ ಪ್ರದೇಶಗಳು ಅಂದರೆ ಯಾವ್ಯಾವ ರಾಜ್ಯಗಳು ಅತಿ ಹೆಚ್ಚು ಹೊಂದಿದ್ದಾವೆ ಅಂದರೆ ಒಟ್ಟು ಭಾರತದ ಒಟ್ಟು ನೋಡಿದಪ್ಪ ಅಂತಂದರೆ ಯಾವ್ಯಾವು, ಒಂದು ಮಿಜೋರಾಂ, ನೆಕ್ಸ್ಟ್ ಯಾವು ಅರುಣಾಚಲ ಪ್ರದೇಶ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್. ಇವು ನೀವು ಇಷ್ಟೇ ಇನ್ಫಾರ್ಮೇಷನ್ ನೆನಪಿಡೋದೇನು ಬೇಕಾಗಿಲ್ಲ ನನಗೆ. ನೀವೇನು ನೆನಪಿಡಿ, 2021ರ ಅರಣ್ಯ ಸಮೀಕ್ಷೆ ವರದಿಯಲ್ಲಿ ಯಾವ ರಾಜ್ಯಗಳು ಅಂದರೆ ಹೈಯೆಸ್ಟ್ ಶೇಕಡಾವಾರು ಜಾಸ್ತಿ ಹೊಂದಿದ್ದಾವೆ ಅಂತ ಕೇಳಿದ್ರೆ ನಿಮಗೆ ಮಿಜೋರಾಂ, ಫಸ್ಟ್ ಮಿಜೋರಾಂ, ಆಮೇಲೆ ಅರುಣಾಚಲ ಪ್ರದೇಶ, ಸೊ ಆಮೇಲೆ ನಿಮಗೆ ಮೇಘಾಲಯ, ಮಣಿಪುರ ಮತ್ತು ನಾಗಾಲ್ಯಾಂಡ್. ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ನೆನಪಿರಲಿ. ಸೊ ನೆಕ್ಸ್ಟ್ ಏನಿಲ್ಲಿ ನಮಗೆ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಮ್ಯಾಂಗ್ರೋವ್. ಇದು ಇಂಪಾರ್ಟೆಂಟ್. ಮ್ಯಾಂಗ್ರೋವ್ ಅರಣ್ಯದಲ್ಲಿ ಹೆಚ್ಚಳ ಕಂಡಿರುವ ರಾಜ್ಯಗಳು ನೋಡಿ. ಯಾರು ನಿಮಗೆ ಯಾಕೆ ಇಷ್ಟು ಪಾಯಿಂಟ್ಸನ್ನು ಹಾಕಿದ್ದೀನಿ ಅಂದರೆ ನಾನು ಯಾರು ಜಿ ಎಸ್ ಟು ಮೇನ್ಸ್ ಯಾರು ಬರ್ತಾ ಇದ್ರಲ್ವಾ ಅವರಿಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನೋಡಿ ಯಾವ ರಾಜ್ಯಗಳಲ್ಲಿ ಮ್ಯಾಂಗ್ರೋವ್ ಅರಣ್ಯ ಜಾಸ್ತಿ ಆಗಿದೆ ಅಂತ ಕೇಳಿದರೆ ಯಾವುದು, ಒಡಿಸ್ಸಾ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಕರ್ನಾಟಕ. ನೋಡಿ ಒಡಿಸ್ಸಾ, ಮಹಾರಾಷ್ಟ್ರ, ಕರ್ನಾಟಕ. ಒಡಿಸ್ಸಾದಲ್ಲಿ 8 ಚದುರ ಕಿಲೋಮೀಟರ್ ಜಾಸ್ತಿ ಆಗಿದೆ. ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ 4 ಚದುರ ಕಿಲೋಮೀಟರ್ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ 3 ಚದುರ ಕಿಲೋಮೀಟರ್ ಜಾಸ್ತಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಏನಿವಿಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲ 5 ರಾಜ್ಯಗಳು ನಾನು ನಿಮಗೆ ಹೇಳಿದ್ದೆ
ಟೋಟಲ್ 17 ಪ್ರದೇಶಗಳಲ್ಲಿ, ಓಕೆನಾ, ಟೋಟಲ್ 17 ಪ್ರದೇಶಗಳಲ್ಲಿ 5 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಇದರಲ್ಲಿ 5 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, 12 ಏನಿದ್ದಾವೆ, 12 ರಾಜ್ಯಗಳಿದ್ದಾವೆ, 12 ರಾಜ್ಯಗಳಿದ್ದಾವೆ. ಓಕೆನಾ. ಈಗ 5 ಕೇಂದ್ರಾಡಳಿತ ಪ್ರದೇಶಗಳು ಯಾವುವಂದರೆ ಯಾವುದರಲ್ಲಿ ಅತಿ ಹೆಚ್ಚು ಜಾಸ್ತಿ ಹೊಂದಿದ್ದಾವೆ ಅಂತ ಕೇಳಿದ್ರೆ ಲಕ್ಷದ್ವೀಪ, ಮಿಜೋರಾಂ, ಅಂಡಮಾನ್ ಮತ್ತು ನಿಕೋಬಾರ್. ಓಕೆನಾ, ಅಂಡಮಾನ್ ಮತ್ತು ನಿಕೋಬಾರ್. ಕೇಳಿ, ಅಂಡಮಾನ್ ಮತ್ತು ನಿಕೋಬಾರ್ ಬಗ್ಗೆ ಮತ್ತೆ ಒಂದು ಪಾಯಿಂಟ್ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಾನಲ್ಲಿ ಅಲ್ಲೊಂದು ಪಾಯಿಂಟ್ ಹೇಳಿದ್ದೀನಿ ಗೊತ್ತಾ, ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಅಂದರೆ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದರೆ ಎಮ್ಮಿಸ್ ರಾಷ್ಟ್ರೀಯ ಉದ್ಯಾನವನ, ಅದಿರೋದು ಲಡಾಖ್. ಓಕೆನಾ. ಬಟ್ ಇಲ್ಲಿ ಸ್ಮಾಲೆಸ್ಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ಬಿಡ್ತಾರೆ, ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳ್ತಾರೆ, ಅದೆಲ್ಲಿದೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿದೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟು ಅರುಣಾಚಲ ಪ್ರದೇಶ, ನೆಕ್ಸ್ಟು ಮೇಘಾಲಯ. ನೋಡಿ ಇವೆಲ್ಲ ಸೇರಿ, ಓಕೆನಾ, ಇವೆಲ್ಲ ಸೇರಿ 100ಕ್ಕೆ 75, ನೋಡಿ 75% ಶೇಕಡ 75ಕ್ಕಿಂತ ಹೆಚ್ಚಿನ ಅರಣ್ಯವನ್ನು ಈ ನಮ್ಮ ಕೇಂದ್ರಾಡಳಿತ ಪ್ರದೇಶಗಳು ಹೊಂದಿದೆ ಫ್ರೆಂಡ್ಸ್. ಓಕೆನಾ. ಟೋಟಲ್ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ 5 ಕೇಂದ್ರಾಡಳಿತ ಪ್ರದೇಶಗಳು 75% ಹೊಂದಿದ್ದಾವೆ. ನೆಕ್ಸ್ಟ್ ಸ್ಲೈಡ್. ಈ 12 ರಾಜ್ಯಗಳು ಯಾವುವು? 12 ರಾಜ್ಯಗಳು ಯಾವುವು ಅಂದರೆ ಫಸ್ಟ್ ಒಂದು ಮಣಿಪುರ, ನಾಗಾಲ್ಯಾಂಡು, ತ್ರಿಪುರ, ಗೋವಾ, ಕೇರಳ, ಸಿಕ್ಕಿಮು, ಉತ್ತರಾಖಂಡ, ಛತ್ತೀಸ್ಗಢ, ದಾದ್ರಾ ಮತ್ತು ನಾಗರ್ ಹವೇಲಿ, ದಮನ್ ಮತ್ತು ದಿಯು, ಅಸ್ಸಾಮು, ಒಡಿಸ್ಸಾ. ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀಟಾಗಿ ನೀವು. ಮಣಿಪುರ, ಓಕೆನಾ, ನಾಗಾಲ್ಯಾಂಡ್, ತ್ರಿಪುರ, ಗೋವಾ, ಕೇರಳ, ಸಿಕ್ಕಿಂ, ಉತ್ತರಾಖಂಡ, ಛತ್ತೀಸ್ಗಢ, ದಾದ್ರಾ ಮತ್ತು ನಾಗರ್ ಹವೇಲಿ, ದಮನ್ ಮತ್ತು ದಿಯು, ಅಸ್ಸಾಮು, ಒಡಿಸ್ಸಾ. ಇವು 12 ಅವು 5 ಟೋಟಲ್ 17 ಅದು ನಿಮಗೆ ಅಲ್ವಾ. ಎಸ್, ನಾನು ನಿಮಗೆ ಈ ಎಲ್ಲ ನೋಡಿ ಎಲ್ಲ PDF ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಡೋಂಟ್ ವರಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಓಕೆನಾ. ಸೊ ನಿಮ್ಗೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ, ಓಕೆನಾ, ಯಾರಿಗೆ ಎಸ್ಸೆ ಬರಿತಾ ಇದ್ದೀರಾ, ಯಾರಿಗೆ GK ಪಾಯಿಂಟ್ಸ್ ಬೇಕಂದರೆ ಈ ನಂದೊಂದು ಚಾನಲ್ ಇದೆ. ಯಾವ ಚಾನಲ್ ಇದೆ ಅಂದರೆ ಡ್ರೀಮ್ ಸೆಟ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಡ್ರೀಮ್ ಸೆಟ್, DREAM, ಡ್ರೀಮ್ ಸೆಟ್ ಅಂತ ಟೆಲಿಗ್ರಾಮ್ ನಮ್ಮದು ಪಬ್ಲಿಕ್ ಚಾನಲ್ ಇದೆ. ಈ ಒಂದು ಡ್ರೀಮ್ ಸೆಟ್ ನೀವು ಪಬ್ಲಿಕ್ ಚಾನಲ್ಗೆ ಏನಾದರೂ ಜಾಯ್ನ್ ಆಯ್ತಪ್ಪ ಅಂತಂದರೆ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಎಕ್ಸಾಮಿಗೆ ಬೇಕು ಅಷ್ಟು ನಾನು ಕೊಡ್ತೀನಿ. ಅದು ಮೆಂಟಲ್ ಎಬಿಲಿಟಿಯಿಂದ ಇರ್ಬೋದು, ಅದು GK ಪಾಯಿಂಟ್ಸ್ ಅಂದರೆ GK ಸಬ್ಜೆಕ್ಟ್ಸ್ ಇದ್ದರೂ ಕೂಡ ನಾನು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ಸೊ ಈ ಒಂದು ಡ್ರೀಮ್ ಸೆಟ್ ಲಿಂಕ್ ಯಾರಿಗೆ ನಿಮಗೆ ತಲುಪಿಲ್ಲ ಅಂದರೆ ಈ ನಂಬರಿಗೆ ನೀವು ಆಯ್ ಅಂತ ಮೆಸೇಜ್ ಮಾಡಿ. 9353663907, 663907, 9353663907. ಡ್ರೀಮ್ ಸೆಟ್ ಅಂತ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಸರ್ಚ್ ಮಾಡಿ. ಆ ಲಿಂಕ್ ನಿಮಗೆ ಸಿಗಲಿಲ್ಲ ಅಂದರೆ 9353663907 ನೀವೇ ಮಾಡಿ ಆಯ್ ಅಂತ ಮೆಸೇಜ್ ಮಾಡಿ. ಓಕೆನಾ. ಎಸ್, ನೆಕ್ಸ್ಟು ಏನಿದೆ, ಇಲ್ಲಿದೆ ನೋಡಿ, ಅರಣ್ಯ ಸಮೀಕ್ಷಾ ವರದಿ. ನಾನು ಹೇಳಿದ್ದೀನಲ್ವಾ ಆಲ್ರೆಡಿ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ 1981 ಜೂನ್ 1ನೇ ತಾರೀಕು ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಬಟ್ ತನ್ನ ಕೆಲಸವನ್ನು 1987 ಏನಾಗುತ್ತೆ, ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ 1987. ಬಟ್ ಇದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ ಅಲ್ವಾ, ಎಲ್ಲಿದೆ, ಡೆಹ್ರಾಡೂನ್. ನೆಕ್ಸ್ಟು ಪ್ರಸ್ತುತ ನಿರ್ದೇಶಕರು ಯಾರಿದ್ದಾರೆ ಇದರಲ್ಲಿ ಅಂತ ಕೇಳಿದ್ರೆ ಪಂಕಜ್ ಅಗರ್ವಾಲ್. ಯಾರಿದ್ದಾರೆ, ಪಂಕಜ್ ಅಗರ್ವಾಲ್ ಅವರು ಪ್ರಸ್ತುತ ಯಾರಿದ್ದಾರೆ, ನಿರ್ದೇಶಕರು. ಸೊ ಫ್ರೆಂಡ್ಸ್, ನಿಮಗಿಲ್ಲಿ ಚುನಾವಣಾ ಆಯುಕ್ತರೇನು ಹೇಳಿದ್ನಲ್ಲ, ಆ ಚುನಾವಣಾ ಆಯುಕ್ತರದು ಪ್ರಸ್ತುತ ಯಾರಿದ್ದಾರೆ ಮತ್ತು ಚುನಾವಣಾ ಆಯುಕ್ತದ ಮೊದಲ ಚುನಾವಣಾ ಆಯುಕ್ತರು ಯಾರಿದ್ರು, ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ಬೇಕು ಉತ್ತರ. ಬೇಕಾದ್ರೆ ಆ ಒಂದು ಪಾಯಿಂಟ್ಸ್ಗಳನ್ನ ನಾನು ಹೇಳ್ಬಿಡ್ತೀನಿ ಕೇಳಿ. ಮೊದಲ ಮುಖ್ಯ ಚುನಾವಣೆ ಆಯುಕ್ತರು ಯಾರು ಅಂತಂದರೆ ಸುಕುಮಾರ್ ಸೇನ್. ಯಾರು, ಸುಕುಮಾರ್ ಸೇನ್. ಓಕೆನಾ, ಸುಕುಮಾರ್ ಸೇನ್. ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಯಾರಿದ್ದಾರೆ, ಸುಶೀಲ್ ಚಂದ್ರ. ಯಾರಿದ್ದಾರೆ, ಸುಶೀಲ್ ಚಂದ್ರ ಇದ್ದಾರೆ. ಓಕೆನಾ. ಇವತ್ತಿನ ಕ್ವಶನ್ ಏನಂತಂದರೆ, ಇವತ್ತಿನ ಕ್ವಶನ್ ಬರ್ಕೊಳ್ಳಿ. ಓಕೆನಾ, ಇವತ್ತಿನ ಕ್ವಶನ್ ಹೇಳ್ತೀನಿ ಬರ್ಕೊಳ್ಳಿ. ಟೋಟಲ್ ಭಾರತದಲ್ಲಿ, ಓಕೆನಾ, ಇವತ್ತಿನ ಕ್ವಶನ್ ಕೇಳಿ, ಟೋಟಲ್ ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ? ಇದು ಈ ನಿಮ್ಮ ಕ್ವಶನ್ಗೆ ಆನ್ಸರು ಈ ಒನ್ನ ವಾಟ್ಸಪ್ ನಂಬರ್ಗೆ ಹಾಕಿ. ಆಪ್ಷನ್ಸ್ ಬೇಕಾ? ಆಪ್ಷನ್ಸ್ ಕೊಡ್ತೀನಿ. 105, 106, 51, 52. ಓಕೆನಾ. ಟೋಟಲ್ ರಾಷ್ಟ್ರೀಯ ಉದ್ಯಾನಗಳು ಭಾರತದಲ್ಲಿ ಎಷ್ಟಿದ್ದಾವೆ ಅಂತ ನೀವು ಆ ಒಂದು ವಾಟ್ಸಪ್ ನಂಬರಿಗೆ ನೀವು
ಆನ್ಸರ್ ಕೊಡಿ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಆದಮೇಲೆ ಯಾರು ಯಾರು PVC SSLC ಯಾರು ಇನ್ನೂ ಆನ್ಲೈನ್ ಫ್ರೀ ಕೋಚಿಂಗ್ಗಳನ್ನ ಯಾರು ತೊಗೊಂಡಿಲ್ಲ, ದಯವಿಟ್ಟು ಸಂತೋಷ್ ಲಾಡ್ ಫೌಂಡೇಶನ್ ಕೊಡ್ತಾ ಇದೆ. ಫ್ರೀ ಕೋಚಿಂಗ್ ಇದೆ ವಿತ್ ವ್ಯಾಲ್ಯೂಯೇಬಲ್ ಫ್ಯಾಕಲ್ಟಿಗಳಿಂದ ನಿಮಗೆ ನಾಲೆಜ್ ಕೊಡ್ತಾ ಇದ್ದಾರೆ. ಮತ್ತು ಸಂತೋಷ್ ಲಾಡ್ ಫೌಂಡೇಶನ್ ಇದು ಇನ್ಸ್ಟಾಗ್ರಾಮ್ ಇದೆ, ಟೆಲಿಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಯಾಕೆಂದರೆ ನಾನು ಇಷ್ಟೆಲ್ಲ ಹೇಳೋಕತ್ತೀನಿ ನಿಮಗೆ ಅಂದರೆ ಫ್ರೆಂಡ್ಸ್, ಇಲ್ಲಿ ಕೇಳಿ, ನಿಮ್ಮ ಫೀಡ್ಬ್ಯಾಕ್ಗಳಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅಂದರೆ ಈ ಒಂದು ಫೀಡ್ಬ್ಯಾಕ್ಗಳಿಂದ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ನಿಂದ ನಾವು ಏನು ಇನ್ನೂ ಪಾಸಿಟಿವ್ ರೆಸ್ಪಾನ್ಸ್ ನಿಮಗೆ ಕೊಡ್ಬೋದು. ಯಾಕೆ ಬಡ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಯಾಕೆ ಸೌಕರ್ಯಗಳನ್ನು ಸಂತೋಷ್ ಲಾಡ್ ಸರ್ ಕೊಡ್ತಾ ಇದ್ದಾರೆ ನಿಮಗೆ ಅಂದರೆ, ನಿಮಗೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೂ ಕೂಡ ನಿಮಗೆ ಎಜುಕೇಷನ್ ಕೊರತೆ ಆಗಬಾರ್ದು ಅಂತ ಒಂದು ಉದ್ದೇಶಕ್ಕೆ ನೀವು ನಿಮ್ಮ ಫ್ರೆಂಡ್ಸನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ಓಕೆನಾ. ಅವರು ಕೂಡ ಹೇಳಿ ಅಂದರೆ ಈ ಥರ ಸಂತೋಷ್ ಲಾಡ್ ಫೌಂಡೇಶನ್ ಫ್ರೀ ಕೋಚಿಂಗ್ ಕೊಡ್ತಾ ಇದೆ ವಿತ್ ವ್ಯಾಲ್ಯೂಯೇಬಲ್ ಫ್ಯಾಕಲ್ಟಿಗಳಿಂದ ಎಷ್ಟೊಂದು ನಾಲೆಜ್ ನಿಮಗೆ ಸಿಗ್ತಾ ಇದೆ. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕನ್ನು ಆ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಸ್ವತಃ ಸಂತೋಷ್ ಲಾಡ್ ಸರೇ ನೋಡ್ತಾರೆ. ಅದೇ ಥರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಡ್ರೀಮ್ ಸೆಟ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಇನ್ನು ಏನೇ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅಂದರೆ ನಿಮ್ಮ ಫ್ಯೂಚರ್ ಡೇಸಲ್ಲಿ ನಿಮಗೇನಾದರೂ ಇನ್ನೂ ಅಪ್ಡೇಟೆಡ್ ಪಾಯಿಂಟ್ಸ್ಗಳೇನಾದರೆ ಬೇಕಾದರೆ ಅಥವಾ ಇನ್ನೂ ಎಕ್ಸ್ಟ್ರಾ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ದಯವಿಟ್ಟು ಸೆಂಡ್ ಮಾಡಿ, ಅದ್ರ ತಕ್ಕಂಥ ನಾವು ಮುಂದೆ ಹೋಗ್ತೀವಿ ಫ್ರೆಂಡ್ಸ್, ಸರಿನಾ. ಇಷ್ಟೆಲ್ಲ ಮಾಹಿತಿಯೊಂದಿಗೆ ಕಂಪ್ಲೀಟಾಗಿ ಇವತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ಡ್ರೀಮ್ ಸೆಟ್ ಟೆಲಿಗ್ರಾಮ್ ಗ್ರೂಪ್ನ ಸರ್ಚ್ ಮಾಡಿ, ಇದು ಸಿಗಲಿಲ್ಲ ಅಂದರೆ ಈ ನಮ್ಮ ನಂಬರಿಗೆ ನೀನು ಮೆಸೇಜ್ ಮಾಡಿ, ನಾನು ನಿಮಗೆ ಕಂಪ್ಲೀಟಾಗಿ GK ಪಾಯಿಂಟ್ಸ್ ವಿತ್ ಮೆಂಟಲ್ ಎಬಿಲಿಟಿ ಹೇಳ್ಕೊಡ್ತೀನಿ, ಓಕೆನಾ. ಎಲ್ರಿಗೂ ನಮಸ್ಕಾರ. ಸೊ ನೀವೆಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಜಗತ್ತಲ್ಲಿ ಎಲ್ಲರಿಗೂ ತೊಂದರೆ ಇರ್ತವೆ, ಆ ತೊಂದರೆಗಳು ಇದೆ ಒಂದು ನೀವು ಓದೋದು ಬಿಡಬಾರ್ದು, ಯಾವತ್ತೂ ಮಾನಸಿಕ ಆಗಲೇಬಾರ್ದು. ಯಾಕೆಂದರೆ ನೀನು ಮಾಡಿರುವ ತಪ್ಪುಗಳನ್ನು ಮತ್ತೆ ನೆನೆಸ್ಕೊಂತ ಕೂತ್ರೆ ನಿನಗೆ ನಾಲೆಜ್ ಬರಲ್ಲ. ಸೊ ನಿನಗೆ ಪಶ್ಚಾತ್ತಾಪ ಏನಂದರೆ ಮಾಡಿರುವ ತಪ್ಪುಗಳನ್ನು ಮತ್ತೆ ಮಾಡಬೇಡ, ಅದೇ ನಿನಗೆ ಪಶ್ಚಾತ್ತಾಪ. ಮಾಡಿರುವ ತಪ್ಪುಗಳನ್ನು ಮತ್ತೆ ಮಾಡಿಲ್ಲ ಅಂದರೆ ಅದು ನಿನಗೆ ದೊಡ್ಡ ಪಶ್ಚಾತ್ತಾಪ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಆಲ್ ದಿ ಬೆಸ್ಟ್, ಎಲ್ಲರೂ ಎಕ್ಸಾಮ್ ಕ್ರಾಕ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.